ಯೇಸು ಕಲ್ವಾರಿಯ ಶಿಲುಬೆಯಲ್ಲಿ ಇನ್ನೇನ್ ಪ್ರಾಣ ಬಿಡೋ ಸಮಯ ಹತ್ತಿರ ಆಗುವಾಗ 7 ಮಾತುಗಳನ್ನ ಮಾತಾಡ್ತಾರೆ. ಆ 7 ಮಾತುಗಳು ಮಾತಾಡುವಾಗ ಆ 7ನೇ ಮಾತುಗಳಲ್ಲಿ ಇದೊಂದು ಕೊನೆಯ ಮಾತುಗಳಾಗಿತ್ತು. ತಂದೆಯೇ, ನನ್ನ ಆತ್ಮವನ್ನ ನಿನ್ನ ಕೈಯಲ್ಲಿ ಕೊಡ್ತಾ ಇದ್ದೇನೆ. ಹಲ್ಲೆಲೂಯಾ. ತಂದೆಯೇ, ಅವರನ್ನ ಕ್ಷಮಿಸು. ಇದೊಂದು ಮಾತು. ಎರಡನೇದು, ಒಂದನೇ ಮಾತು, ತಂದೆಯೇ ಇವರನ್ನ ಕ್ಷಮಿಸುವರು, ಏನು ಮಾಡ್ತಾರೋ ಅವ್ರಿಗೆ ಹರಿಯರು ಅಂತೇಳಿ ಯೇಸು ಸ್ವಾಮಿ ಇನ್ನೇನು ಪ್ರಾಣ ಬಿಡೋ ಟೈಮಲ್ಲಿ ಮಾತಾಡಿದಂತ ಮೊದಲನೇ ಮಾತು. ಎರಡನೇ ಮಾತು, ಇವತ್ತೇ ನೀನು ನನ್ನೊಂದಿಗೆ ಪರದೇಶದಲ್ಲಿರುವಿ ಅಂತ ಎರಡನೇ ಮಾತು ಮಾತಾಡಿದ್ರು. ಮೂರನೇ ಮಾತು, ಇದೋ ನಿನ್ನ ತಾಯಿ, ಇದೋ ನಿನ್ನ ಮಗನು ಅಂತೇಳಿ ಮೂರನೇ ಮಾತು ಮಾತಾಡಿದ್ರು. ನಾಲ್ಕನೇ ಮಾತು ಮಾತಾಡಿದ್ರು. ಏನ್ ಮಾತು ಮಾತಾಡಿದ್ರು? ಏಲಿ ಏಲಿ ಲಬಾ ಸಬಾತ್ ಖನಿ, ಅಂದ್ರೆ ನನ್ನ ದೇವರೇ, ನನ್ನ ದೇವರೇ, ಯಾಕೆ ನೀನು ನನ್ನ ಕೈಯನ್ನ ಬಿಟ್ಟಿದ್ದಿ. ಐದನೇ ಮಾತು ದೇವರು ಮಾತಾಡಿದ್ರು, ನೀರಡಿಕೆ ಆಗಿದೆ, ದಾಹ ಆಗಿದೆ. ಆರನೇ ಮಾತು ಮಾತಾಡಿದ್ರು, ಎಲ್ಲ ತೀರಿತು. ಇನ್ನೇನು ಪ್ರಾಣ ಬಿಡೋ ಸಮಯದಲ್ಲಿ ಇಲ್ಲೆಲ್ಲ ಮಾತಾಡ್ಕೊಂಡು ಬಂದಿದ್ದ ಮಾತುಗಳು ಎಲ್ಲ ತೀರಿತು. ಆರನೇ ಮಾತು ಮಾತಾಡಿದ್ರು. ಏಳನೇ ಮಾತು ಮಾತಾಡ್ತಾ ಇರುವಾಗ್ಲೇನೆ ಅವ್ರ ಪ್ರಾಣ ಹೋಯಿತು. ಆ ಏಳನೇ ಮಾತು ಏನು ಗೊತ್ತಾ? ಇದು ನನ್ನ ಆತ್ಮವನ್ನ ನಿನ್ನ ಕೈಯಲ್ಲಿ ಕೊಡ್ತಾ ಇದ್ದಾನೆ. ಇದು ಏಳನೇ ಮಾತಾಗಿತ್ತು. ಈಗ ಆತ್ಮದ ಕುರಿತು ನಾನು ಮಾತಾಡ್ಲಿಕ್ಕಾಗಿ ಹೋಗ್ತಾ ಇದ್ದೆ. ನೀವೆಲ್ಲರೂ ಪ್ರಾರ್ಥನೆಯೊಂದಿಗೆ ಕುತ್ಕೊಂಡ್ರೆ ಈ ಆತ್ಮದ ಒಳಗಡೆ ಇರುವಂತ ಸಾರಾಂಶಗಳನ್ನ, ವಿಷಯಗಳನ್ನ, ಮರ್ಮಗಳನ್ನ, ವಾಕ್ಯದ ಬೆಳಕನ್ನ, ಆ ಮನ್ನವನ್ನ ಸ್ವರ್ಗದ ದೇವರು ಪ್ರಕಟಿಸ್ತಾನೆ. ಹಲ್ಲೆಲೂಯಾ. ಈಗ ಆತ್ಮದ ಕುರಿತು ಸ್ವರ್ಗದ ದೇವರು ಅಲ್ಪನ ಮೂಲಕವಾಗಿ ಮಾತಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಆತ್ಮ ಅಂತ ಹೇಳುವಾಗ 3 ತರದ ಆತ್ಮ ಅಥವಾ 4 ತರದ ಆತ್ಮ ಬರ್ತದೆ. ಒಂದು ಮನುಷ್ಯನ ಆತ್ಮ, 2 ದೇವರಾತ್ಮ, 3 ದೇವದ ಆತ್ಮ, 4 ದುರಾತ್ಮ. ಹಲ್ಲೆಲೂಯ. 1 ಮನುಷ್ಯನ ಆತ್ಮ, 2 ದೇವರಾತ್ಮ, 3 ದೇವದ ಆತ್ಮ, 4ನೇದು ದುರಾತ್ಮ. ಈ 4ರಲ್ಲಿ ಯಾವ ಆತ್ಮಗಳು ನಿಮ್ಮ ಒಳಗಡೆ ಇದೆ ಅಂತ ಕೇಳಿದ್ರೆ ಕೆಲವು ಜನರಿಗೆ ಬೇಸರ ಆಗುತ್ತೆ. ಹಲ್ಲೆಲೂಯಾ. ಅದಕ್ಕೇನ ಇವತ್ತು ನಾನು ಬಂದಿದ್ದು. ಒಂದು ಆಶೀರ್ವಾದ ಇಲ್ವಾ? ಒಂದು ಆಶೀರ್ವಾದದ ಪ್ರಸಂಗ ಇಲ್ವಾ? ದೇವರು ಹೇಳ್ತಾರೆ, ರಾಜ್ಯಕ್ಕಾಗಿ ನೀತಿಗಾಗಿ ಮೊದಲು ನಿಲ್ಲು, ಆಮೇಲೆ ಆಶೀರ್ವಾದ ಬರ್ತದೆ. ಬೇರೆ ಆಶೀರ್ವಾದ ಬೇಕು ಅಂದ್ರೆ ನಿನ್ನ ರಾಜ್ಯಕ್ಕಾಗಿ ನಿಲ್ಲಲ್ಲ ಅಂತ ಅರ್ಥ. ದೇವರ ವಾಕ್ಯ ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಟ್ಟು ಅದಕ್ಕಾಗಿ ನಿಲ್ಲು, ಆಗ ಮಿಕ್ಕಿದೆಲ್ಲ ನಿನ್ನ ಹಿಂಬಾಲಿಸ್ಕೊಂಡು ಬರುತ್ತೆ. ಒಂದು ವೇಳೆ ನಾನು ಮೊದಲು ಇದ್ರ ಬಿಟ್ಟು ಅದನ್ನ ಹಿಡಿದೆ ಅಂದ್ರೆ ಇದು ಸಿಕ್ಕಲ್ಲ. ಯಾವುದು? ದೇವರಾಜ್ಯ, ನೀತಿ ಸಿಕ್ಕಲ್ಲ. ಹಾಗೇನೆ ಆಶೀರ್ವಾದ ಬೇಕು ಅಂದ್ರೆ ಮೊದಲು ಆಶೀರ್ವಾದ ಹೊಂದುವುದಕ್ಕೆ ಮಾರ್ಗ ಏನು? ಅದು ಯಾವ ಮಾರ್ಗದಲ್ಲಿ ಸಿಗುತ್ತೆ, ಯಾವ ರೀತಿಯಲ್ಲಿ ನಡೆದ್ರೆ ಆ ಮಾರ್ಗದಲ್ಲಿ ನಮಗೆ ಸಿಗುತ್ತೆ, ನಾವು ಕಲ್ತ್ಕೋಬೇಕು. ಇದು ನಾವು ಕಲ್ತ್ಕೊಂಡು ಬಿಟ್ರೆ ಆಟೋಮೆಟಿಕ್ ಆಗಿ ಎಲ್ಲ ಆಶೀರ್ವಾದಗಳನ್ನ ಸುಲಭವಾಗಿ, ವೇಗವಾಗಿ, ಲಘುವಾಗಿ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ. ಈ ರೀತಿ ನೀನು ಹೋದ್ರೆ, ಈ ರೀತಿ ನೀನು ನಿಂತ್ರೆ, ಈ ರೀತಿ ನೀನು ಮಾಡಿದ್ರೆ ಇದು ನಿನಗೆ ಸಿಗುತ್ತೆ ಅಂತ ಹೇಳುವಂತ ಸಭೆ ಈ ಸಭೆ. ಈಗ ನೀವ್ ಹೇಳ್ರಿ, ಆಶೀರ್ವಾದ ಬೇಕಾ, ದೇವರ ರಾಜ್ಯ ಬೇಕಾ? ದೇವರ ರಾಜ್ಯ ನಿನಗೆ ಬೇಕಂದ್ರೆ ಮಿಕ್ಕಿರೋ ಆಶೀರ್ವಾದ ನಿನ್ನ ಹಿಂದೆಗಡೆ ಇರ್ತದೆ. ನಾವು ಆಶೀರ್ವಾದಗಳ ಹಿಂದೆಗಡೆ ಹೋಗಬಾರ್ದು. ನನಗೆ ಎಷ್ಟೋ ಆಪ್ಷನ್ಗಳು ಬಂತು. ಇವಾಗೂ ಕೂಡ ಸಭೆ ಕಟ್ಟಿಕೊಡಕ್ಕೆ ನಿಮ್ಮಿಂದ ₹1 ಖರ್ಚಿಲ್ದಿರ ಪೂರ್ತಿ ಸಭೆ ಮೊತ್ತವಾಗಿ ಪಾಯಿಂದ ಹಿಡಿದು ಮೊತ್ತ ಮೋಡಾಕುವವರೆಗೂ ಪ್ರತಿಯೊಂದು ಕಟ್ಕೊಳಕ್ಕೆ ಒಬ್ರು ರೆಡಿ ಇದ್ದಾರೆ. ಮತ್ತೆ ಕಟ್ಟಿಸ್ಕೊಳ್ರಿ, ಹೇಳ್ರಿ, ಕಟ್ಟಿಸ್ಕೊಳ್ರಿ. ಹಲ್ಲೆಲೂಯಾ.
ಮೊನ್ನೆ ಮಾತಾಡಿದೆ ನಾನು 3 ದಿವಸದ ಮುಂಚೆ. ಎಲ್ಲ ಪೂರ್ತಿ ಕಟ್ಟಿ ಕೊಟ್ಟಿ ಬೀಗದ ಕೈ ಕೊಡಕ್ಕೆ ರೆಡಿ ಇದ್ದಾರೆ. ಅವ್ರು ಹೇಳಿದ ಒಂದೇ ಮಾತು, ಒಂದು ರೂಲ್ಸ್ ಇದೆ. ಆ ರೂಲ್ಸ್ ನಮ್ಗೆ ಅಷ್ಟೇ ಗೊತ್ತು. ನಾನು ಕೇಳಿದೆ, ಏನ್ ರೂಲ್ಸ್? ಅವ್ರು ಹೇಳಿದ್ರು, ನಿಮ್ಮ ಸಭೆ ನಮ್ಮ ಸಂಸ್ಥೆಗೆ ಸೇರಿಸ್ಬೇಕು. ಹ್ಞೂ ಅಂದ್ರೆ ನಾಳೆನೇ ರೆಡಿ. ಏನಂತೀರಾ? ಸೇರ್ಸೋಣವಾ? ನಮ್ಮ ಸಂಸ್ಥೆ ತಗೊಂಡೋಗಿ ಇನ್ನೊಬ್ಬರಿಗೆ ಕೊಡಬೇಕು. ಆರಾಮಾಗಿ ನಮ್ದು ಏನು ದರ್ಶನ ಇದೆ, ಏನು ಸೇವೆ ಇದೆ, ನಾವು ಮಾಡ್ಕೊಂಡು ಹೋಗ್ಬೋದು. ಬಟ್ ಅವ್ರ ಕೈಲಿರ್ತದೆ. ಹ್ಞೂ ಅಂದ್ರೆ ಈ ನೆಕ್ಸ್ಟ್ ಈಗ ಬರ್ತಾರೆ, ಈಗ ನೆಕ್ಸ್ಟ್ ಭಾನುವಾರ ಬಂದು ನೋಡ್ಕೊಂಡು ಹೋಗ್ತಾರೆ. ಅದು ಆಚೆ ಸೋಮವಾರದ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನಾನು ಹೇಳಿದೆ ಸಂಸ್ಥೆನಾ ಅಂದೆ. ಎಸ್ ಸಂಸ್ಥೆ ಅಂದ್ರು. ಯಾವುದು ಅಂದೆ? ಏಜಿ ಅಂದ್ರು. ನಾನು ಹೇಳಿದೆ ಅವರಿಗೆ, ಎಲ್ಲೋ ಆತ್ಮಿಕರನ್ನ ಪಾಪ ದೇವರಲ್ಲಿದ್ದಾರೆ ಅಂದ್ಬಿಟ್ಟು ನಾನು ಹೇಳಿದೆ, ಏನಂತ ಹೇಳಿದೆ ಗೊತ್ತಾ? ನಾನು ಪ್ರಾರ್ಥನೆ ಮಾಡಿದೆ, ನನ್ನ ಕರೆ ಬೇರೆ, ನನ್ನ ಸೇವೆ ಬೇರೆ. 5 ಸೇವೆ ಒಂದೇ ಥರ ಇರಲ್ಲ. ನನ್ನ ಸೇವೆ ಬೇರೆ. ನಾನು ದೇವ್ರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವ್ರು ಹೇಳಿದ್ರು, ನೀನು ಒಬ್ಬರ ಕೈ ಕೆಳಗಡೆ ಇದ್ದು ಸೇವೆ ಮಾಡೋ ಸೇವೆಯ ಅಭಿಷೇಕ ಅಲ್ಲ ನಾನು ನಿನ್ನ ಕೊಡೋದು, ಒಂಟಿಯಾಗಿ ನಿಂತು ಸೇವೆ ಮಾಡುವಂಥ, ನನ್ನ ಕೈ ಕೆಳಗಡೆ ಇದ್ದು ಸೇವೆ ಮಾಡುವಂಥ ಸೇವೆ ನಾನು ನಿನ್ನ ಕೊಡ್ತೀನಿ ಅಂತೇಳಿ ದೇವರು ಇಂಡಿಪೆಂಡೆಂಟ್ ಆಗಿ ಸೇವೆ ಮಾಡ್ಬೇಕಂತ ಹೇಳಿದ್ದಾರೆ ಅಂದೆ. ಅದಕ್ಕೆ ಅವ್ರೇನು ಹೇಳಬೇಕು? ಹೌದಾ, ದೇವ್ರಿಗೆ ಸ್ತೋತ್ರ ಅಂತ ಹೇಳಬೇಕು. ಯಾವ ದೇವ್ರು ಹೇಳಿದ್ದು ಅಂತ ಕೇಳಿದ್ರು. ಇಂಥವ್ರು ಕೋಟಿ ಕೊಟ್ಟರು ನಮಗೆ ಬೇಡ, 10 ಕೋಟಿ ಕೊಟ್ಟರು ನಮಗೆ ಬೇಡ. ದೇವರ ಚಿತ್ತಕ್ಕೆ, ದೇವರ ದರ್ಶನಕ್ಕೆ ನಿಲ್ಲು ಸಪೋರ್ಟ್ ಮಾಡುವಂಥವ್ರು ನಮಗೆ ಬೇಕು. ನಿಜ. ಇವಾಗ ರೆಡಿ ಇದ್ದಾರೆ. ಹ್ಞೂ ಅಂದ್ರೆ ನೆಕ್ಸ್ಟ್ ಭಾನುವಾರ ಬರ್ತಾರೆ, ನೋಡ್ತಾರೆ, ಅದು ನೆಕ್ಸ್ಟ್ ವಾರ ಸ್ಟಾರ್ಟ್ ಮಾಡ್ತಾರೆ. ಒಳ್ಳೆ ಕಟ್ಟಿಕೊಡ್ತಾರೆ. ಏನಿಲ್ಲ, ಜಸ್ಟ್ ನಾವು ನಿಂತ್ಕೊಬೇಕು, ಜಾಗ ತೋರಿಸ್ಬೇಕು, ಪಟ್ ಅಂತ ಕಟ್ಟಿ ಬೀಗಕ್ಕೆ ನಮ್ಗೆ ಹೇಳ್ಕೊಡ್ತಾರೆ. ಆದರೆ ನಮ್ಮ ಸಭೆ ತೆಗೆದುಕೊಂಡೋಗಿ ಅವ್ರ ಕೈ ಕೆಳಗಡೆ ಕೊಡಬೇಕು. ಇದು ನನಗಿಷ್ಟ ಇಲ್ಲ. ಯಾವತ್ತಿಗೂ ಈ ಸೇವೆ, ಈ ಸಭೆ ನನ್ನ ದೇವ್ರ ಕೈ ಕೆಳಗಡೆ ಇರಬೇಕು. ಇದರ ಎಷ್ಟು ಆಪ್ಷನ್ ಹಲ್ಲೆಲೂಯಾ, ಎಷ್ಟು ಆಪ್ಷನ್. ಬಟ್ ನಾನು ಅದಕ್ಕೆ ನಿಂತಿಲ್ಲ, ದೇವರ ಮಾತಿನ ಮುಂದ್ಗಡೆ ನಿಂತ್ಕೊಂಡೆ. ಈಗ ನೀವೆಲ್ಲ ಎಷ್ಟು ಕಷ್ಟದಲ್ಲಿದ್ರಿ, ಈಗ ನೀವೆಲ್ಲ ಒಪ್ಕೊಳ್ಳೋಕೆ ಸುಮ್ಮನೆನಾ? ಈ ಕಾರ್ಯಗಳೆಲ್ಲ ನಡಿಬೇಕಾದ್ರೆ ಸುಮ್ಮನೆನಾ? ಅದು ದೇವ್ರ ಚಿತ್ತ. ದೇವ್ರ ಸೇವೆಗಾಗಿ ಮನೆಯಿಂದ ಆಚೆ ಕಡೆ ಬರುವಾಗ ಬರೀ ಬಟ್ಟೆ ತಗೊಂಡು ನಾನು ಹೆಂಡತಿ ಆಚೆ ಬಂದಿದ್ದು. ಬರೀ ಬಟ್ಟೆ ಒಂದಿಗೆ ನಾವು ಆಚೆ ಬಂದಿದ್ದು. ಇವತ್ತು ಇಲ್ಲಿವರೆಗೂ ನಿಲ್ಲಿಸಿದ್ದಾರೆ ಅಂದ್ರೆ ದೇವರಲ್ವಾ? ನಡೆಸ್ತಿದ್ದಾರೆ ಅಂದ್ರೆ ದೇವರಲ್ವಾ? ನಾವು ಮಾಡಬೇಕಾಗಿರೋದು ಒಂದೇ ಒಂದು, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ನಿಂತುಕೊಂಡ್ರೆ, ಅವ್ರ ಶಬ್ದದ ಮುಂದೆ ನಾವು ನಿಂತುಕೊಂಡ್ರೆ, ಅವರ ಮಾತುಗಳ ಕೈಗೊಂಡು ನಡೆಯಕ್ಕೆ ನಾವು ರೆಡಿ ಆದ್ರೆ, ನಮ್ಮ ಕಾರ್ಯಗಳನ್ನು ಕೈಗೂಡಿಸಿಕೊಳ್ಳಿಕ್ಕೆ ಅವನು ರೆಡಿ ಆಗಿರ್ತಾನೆ. ಹಲ್ಲೆಲೂಯಾ. ಸರಿ, ಆತ್ಮದ ಕುರಿತು ನಾನು ಮಾತಾಡ್ಲಿಕ್ಕಾಗಿ ಹೋಗ್ತಾ ಇದ್ದೀನಿ. ಕೆಲವು ಜನರು ಪಾಪ ಬೇರೆ ಕಡೆ ಹೋಗ್ಬೇಕು, ಕೆಲವು ಜನರು ಆತುರವಾಗಿದ್ದಾರೆ, ಕೆಲವು ಜನರು 2 ಕಡೆ ಮನಸ್ಸು ಮಾತಾಡ್ತಾ ಇದೆ. ಯಾವಾಗ ಮುಗೀತು, ಯಾವಾಗ ಹೋಗೋಣ, ಯಾವಾಗ ಮುಗೀತು, ಯಾವಾಗ ಹೋಗೋಣ, ಅಲ್ಲಿ ಫಂಕ್ಷನ್ ಇದೆ, ಅದಿದೆ, ಇದಿದೆ, ಈಚೆ ಹೋಗ್ಬೇಕು. ನಮಗೂ ಫಂಕ್ಷನ್ ಇದೆ. ನಿಜ. ನಾವು ಮುತ್ತರಾಯನಪುರಕ್ಕೆ ಹೋಗ್ಬೇಕು, ಕರೆದಿದ್ದಾರೆ. ಕೆಲವು ಜನರಲ್ 2 ದಿನ ಮುಂಚೆನೇ ಓಡೋಗ್ಬಿಟ್ಟಿದ್ದಾರೆ. ನಮ್ಮನ್ನು ಕರೆದ್ರು. ನಾವು ಹೇಳಿದ್ವಿ, ನಮ್ಗೆ ಸಭೆ ಇದೆ, ಚರ್ಚ್ ಇದೆ, ಆರಾಧನೆ ಇದೆ, ಅದು ಮುಗಿಸ್ಕೊಂಡು ನಾವು ನೀಟಾಗಿ ಬರ್ತೀವಿ. ನಾವಿದೆಲ್ಲ ಮುಗಿಸ್ಕೊಂಡು ಮುತ್ತರಾಯನಪುರಕ್ಕೆ ಹೋಗ್ಬೇಕು, ಶ್ರೀಮಂತಣ್ಣಕ್ಕೆ. ಹಲ್ಲೆಲೂಯಾ. ಎಷ್ಟು ಗಂಟೆ ನಿಲ್ಸೋಣ? ನೀನೇನಿಲ್ಲ ಬಿಡಪ್ಪ, ನೀನು ಆರಾಮಾಗಿ ಹೋಗ್ತಿ ಕೆಲ್ಸಕ್ಕೆ 6 ಗಂಟೆಗೆ. ಹಲ್ಲೆಲೂಯಾ. ಹೆಂಗ್ ಮಾತಾಡಿದ್ರು ನಮ್ಮ ಪಾಸ್ಟರ್ ತಪ್ಪು, ಹಿಂಗ್ ಮಾತಾಡಿದ್ರು ಅಲ್ಲಿ ಇಟ್ಕೊಂತಾರೆ, ಹಿಂಗೋದ್ರು ನನ್ನೇ ಇಟ್ಕೊಂತಾರೆ, ಬೇರೆ ಯಾರಿಗೂ ಏನು ಹೇಳಲ್ಲ. ಹಲ್ಲೆಲೂಯಾ. ಸರಿ, ಇವನ್ನೆಲ್ಲ ಸ್ವಲ್ಪ ನೆಕ್ಸ್ಟ್ ಮೈಂಡಲ್ಲಿ ಸ್ವಲ್ಪ ಫ್ರೀ ಆಗಲಿ ಅಂತ ಮಾತಾಡಿದೆ. ಈಗ ವಾಕ್ಯದ ಒಳಗಡೆ ಹೋಗೋಣ. ವಾಕ್ಯದ ಒಳಗಡೆ ಏನೆಲ್ಲ ಬರ್ತದೆ ಹೇಳಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ಆತ್ಮದ ಕುರಿತು ದೇವರು ಮಾತಾಡ್ತಾ ಇದ್ದಾರೆ. ನಾನು ಹೇಳಿದೆ 4 ಥರ ಆತ್ಮ, ಇನ್ನು ಬೇಕಾದಷ್ಟು ಆತ್ಮಗಳಿವೆ. ಇಂಪಾರ್ಟೆಂಟ್ ಆಗಿರುವಂತ 4 ಆತ್ಮ. ಒಂದು ಮನುಷ್ಯನ ಆತ್ಮ. ಈ ಆತ್ಮಗೋಸ್ಕರವಾಗಿಯೇ ಸ್ವರ್ಗದ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು
ಈ ಆತ್ಮಕ್ಕಾಗಿ ತನ್ನ ಒಬ್ಬನೇ ಮಗನಾಗಿರುವಂತ ಯೇಸುವನ್ನ ಈ ಭೂಲೋಕಕ್ಕೆ ಕಳಿಸಿಕೊಟ್ಟಿದ್ದ. ಅವನಿದ್ದಂತ ರಾಜ್ಯ, ಅವನಿದ್ದಂತ ಸ್ಥಳ, ಅವನಿದ್ದಂತ ಮನೆ, ಅದು ಮಹಿಮೆಯಲ್ಲಿ ತುಂಬಲ್ಪಟ್ಟಂತ ಮನೆ, ದೇವದೂತರು ನಡೆದಾಡುವಂತ ಮನೆ. ಒಂದು ಚಿಟಿಕೆ ಹಾಕಿದ್ರೆ ಯೇಸು ಹತ್ರ ಎಷ್ಟೋ ಸಾವಿರ ಗಟ್ಟಲೆ ದೇವದೂತರ ಸೈನ್ಯಗಳು ಬಂದು ನಿಂತುಕೊಂಡು ಏನಪ್ಪಾ ಅಂತ ಕೇಳುವಂತ ರಾಜ್ಯ. ಅದು ಮಹಿಮೆಯ ರಾಜ್ಯ, ಅದು ಮಹಿಮೆಯ ಸಿಂಹಾಸನವನ್ನ ಬಿಟ್ಟು ಈ ಪಾಪದ ಲೋಕಕ್ಕೆ, ಈ ಪಾಪಿಗಳ ನಡುವೆ, ಈ ಪಾಪದ ಜನರ ಮಧ್ಯದಲ್ಲಿ ನನ್ನ ಯೇಸು ಇಳಿದು ಬಂದನು. ನಿಮಗೆ ಅರ್ಥ ಆಗಿಲ್ಲಲ್ಲ? ನಾನು ನಿಮಗೆ ಕ್ಲೀನ್ ಆಗಿ ಅರ್ಥ ಆಗುವಾಗ ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರಿ. ಈಗ ರೆಡ್ ಲೈಟ್ ಅಂದ್ರೆ ಏನ್ ಹೇಳ್ರಿ? ರೆಡ್ ಏರಿಯಾ, ರೆಡ್ ಲೈಟ್ ಏರಿಯಾ ಅಂದ್ರೆ ಹೇಳಿ. ಡೇಂಜರ. ರೆಡ್ ಲೈಟ್ ಏರಿಯಾ ಅಂದ್ರೆ ವಯಸ್ಸಬೇಟಿಕೆ 16-15 ವಯಸ್ಸು ಮೇಲೆ ಸ್ಟಾರ್ಟ್ ಆಗುತ್ತೆ ಹೆಣ್ಣು ಮಕ್ಕಳು. 15 ವಯಸ್ಸಿನ ಹಿಡಿದು 60 ವಯಸ್ಸುವರೆಗೂ ಸಿಗ್ತಾರೆ. ನಿಮಗೆ ನಿಮ್ಮ ಕೈಗೆ ಸಿಕ್ಕುವಂತ ದುಡ್ಡಿಗೆ 500 ರೂಪಾಯಿಗೂ ಸಿಗ್ತಾರೆ, 600 ರೂಪಾಯಿಗೂ ಸಿಗ್ತಾರೆ, 1000 ರೂಪಾಯಿಗೂ ಸಿಗ್ತಾರೆ, 3000ಕ್ಕೂ ಸಿಗ್ತಾರೆ. ಇದಕ್ಕೆ ಹೇಳ್ತಾರೆ ರೆಡ್ ಲೈಟ್ ಏರಿಯಾ ಅಂತ. ಈ ರೆಡ್ ಲೈಟ್ ಏರಿಯಾದಲ್ಲಿ ಇರೋರೆಲ್ಲ ವೇಷ ಪಟ್ಟಿಗೆ. ಈ ಜಾಗದಲ್ಲಿ ನೀವು ನಿಮ್ಮ ಹೆಣ್ಣುಮಕ್ಕಳನ್ನ ಕರ್ಕೊಂಡೋಗಿ ಒಂದು ವಾರ ಇರ್ತೀರಾ? ನನ್ನ ಭಾಷೆ ಅರ್ಥ ಆಗ್ತದೆ? ತಾಯಿ ಮಕ್ಕಳು ಕರ್ಕೊಂಡೋಗ್ಬಿಟ್ಟು ಆ ಏರಿಯಾದಲ್ಲಿ ಅವರೊಟ್ಟಿಗೆ ಸೇರಿ ಒಂದು ವಾರ, ನೀವು ತಪ್ಪು ಮಾಡಬೇಡ್ರಿ, ನಾನು ನಿಮಗೆ ಆ ಕೆಲಸ ಮಾಡ್ರಿ, ತಪ್ಪು ಮಾಡ್ರಿ ಅಂತ ಹೇಳ್ತಾ ಇಲ್ಲ. ಅಂತವ್ರ ಜೊತೆ ಆ ಏರಿಯಾದಲ್ಲಿ ಒಂದು ವಾರ ನಿಮಗೆ ಇರಕ್ ಆಗುತ್ತಾ? ಆಗಲ್ಲ. ಬರೀ ಒಂದೇ ಒಂದು ವೇಷವಾಟಿಕೆ ಮಾಡುವಂತ ಜಾಗದಲ್ಲಿ ನಮ್ಗೆ ಇರಕ್ಕಾಗಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ಎಷ್ಟು ಪಾಪ ನೃತ್ಯವಾಡ್ತಾ ಇದೆ. ನನ್ನ ದೇವರಿಗೆ ಪಾಪಿಗಳಂದ್ರೆ ತುಂಬಾ ಇಷ್ಟ, ಆದ್ರೆ ನನ್ನ ದೇವರಿಗೆ ಪಾಪ ಅಂದ್ರೆ ಇಷ್ಟ ಇಲ್ಲ. ಪಾಪ ಅಂದ್ರೆ ಅವನಿಗೆ ಅಸಹ್ಯ. ಇಂಥ ಅಸಹ್ಯದ ಲೋಕದಲ್ಲಿ ನಿನಗಾಗಿ ಅವನ ಮಹಿಮೆಯ ರಾಜ್ಯವನ್ನ ಬಿಟ್ಟು, ಮಹಿಮೆಯ ಸ್ಥಳವನ್ನ ಬಿಟ್ಟು ನೀನಿರುವಂತ ಜಾಗದಲ್ಲಿ ಅವನು ಇಳಿದು ಬಂದ ದೇವರು. ಯಾವುದಕ್ಕಾಗಿ ಇಳಿದು ಬಂದ? ನಿನ್ನ ಆತ್ಮವನ್ನ ಅವನು ಕಾಪಾಡುವುದಕ್ಕಾಗಿ, ನಿನ್ನ ಆತ್ಮವನ್ನ ರಕ್ಷಿಸುವುದಕ್ಕಾಗಿ, ನಿನ್ನ ಆತ್ಮವನ್ನ ಶಾಪದಿಂದ, ಪಾಪದಿಂದ, ನರಕದಿಂದ ಬಿಡಿಸಿ ಅವನ ಸನ್ಮಾರ್ಗದಲ್ಲಿ, ಅವನ ರಾಜ್ಯದಲ್ಲಿ, ಅವನ ಲೋಕದಲ್ಲಿ ನಿನ್ನ ನಿಲ್ಲಿಸುವುದಕ್ಕಾಗಿ, ನಿನ್ನ ಇಡುವುದಕ್ಕಾಗಿ ಅವನು ಬಂದನು. ಹಲ್ಲೆಲೂಯಾ. ದೇಹಕ್ಕೆ ಪರ್ಮನೆಂಟ್ ಸಾವಿದೆ, ಆತ್ಮಕ್ಕೆ ಪರ್ಮನೆಂಟ್ ಸಾವಿಲ್ಲ. ಅರ್ಥ ಆಗ್ತಾ ಇದೆಯಾ? ದೇಹಕ್ಕೆ ಕತ್ತಿನೋ ವಿಷದ ಹಾವು ಕಚ್ಚಿದ್ರೆ ಮನುಷ್ಯ ಸತ್ತೋಗ್ತಾನೆ. ಸತ್ತೋಗಿರೋ ಮನುಷ್ಯನನ್ನ ತೆಗೆದುಕೊಂಡು ಹೋಗಿ ಮಣ್ಣು ಮಾಡ್ತಾರೆ, 3 ದಿನಕ್ಕೆ ಹುಳ ಬಿದ್ದೋಗುತ್ತೆ. ಅಂದ್ರೆ ದೇಹ ಕೊಳ್ತೋಗುತ್ತೆ, ದೇಹ ಮಣ್ಣಿಗೆ ಮಣ್ಣಾಗ್ಬಿಡುತ್ತೆ, ದೇಹ ಪರ್ಮನೆಂಟ್ ಅಷ್ಟೇ. ಆದ್ರೆ ಒಳಗಡೆ ಆತ್ಮ ಇದೆಯಲ್ಲ, ಅದು ಪರ್ಮನೆಂಟ್ ಆಗಿ ಸಾಯಲ್ಲ. ಈ ಆತ್ಮಕ್ಕೆ ಹುಳ ಹಿಡಿಯಲ್ಲ, ಈ ಆತ್ಮಕ್ಕೆ ಗೆದ್ದು ಹಿಡಿಯಲ್ಲ. ಈ ಆತ್ಮ ನಿತ್ಯಕ್ಕಿರುವಂತ ಆತ್ಮ. ಅದಕ್ಕೆ ತಂದೆಯಾದ ದೇವರು ಗೊತ್ತಾಯ್ತು, ಇವರ ಒಳಗಡೆ ಇರುವಂತ ನಿತ್ಯಕ್ಕೂ ಹಾಗೇ ಇರುವಂತ ಆತ್ಮವನ್ನ ಹೇಗಾದರೂ ಮಾಡಿ ಕಾಪಾಡಬೇಕು. ಯಾಕೆಂದ್ರೆ ಆ ಆತ್ಮವನ್ನ ಊದಿದ್ದು, ಆ ಶ್ವಾಸವನ್ನ ಊದಿದ್ದು, ಆತ್ಮವನ್ನ ಇಟ್ಟಿದ್ದು ನಾನೇ. ನನ್ನ ಸ್ವರೂಪದಲ್ಲಿ ಜನಗಳನ್ನು ಸೃಷ್ಟಿ ಮಾಡಿದ್ದೇನೆ. ನಾನಿರುವ ಜಾಗದಲ್ಲಿ ಇವರು ಇರ್ಬೇಕಂತೇಳಿ ತೀರ್ಮಾನ ಮಾಡಿದನು. ಹಲ್ಲೆಲೂಯಾ. ಸತ್ತ ಮೇಲೆ 2 ಕಡೆ ಜಾಗ ಇದೆ, ಒಂದು ನರಕ, ಒಂದು ಸ್ವರ್ಗ.
ಈ ನಮ್ಮ ಒಳಗಡೆ ಇರುವಂತಹ ಆತ್ಮ ಇದೆಯಲ್ಲ, ಈ ಆತ್ಮ ಸತ್ತ ಮೇಲೆ ಪಟ್ಟಂತೇಳಿ ನರಕಕ್ಕೂ ಹೋಗಲ್ಲ, ಪಟ್ಟಂತೇಳಿ ಸತ್ತ ತಕ್ಷಣವೇ ಸ್ವರ್ಗಕ್ಕೂ ಹೋಗಲ್ಲ. ಪ್ರತಿಯೊಬ್ಬ ಮನುಷ್ಯನ ಸತ್ತ ಮೇಲೆ ಆತ್ಮ ಪರದೇಶಿಗೆ ಹೋಗ್ತದೆ. ಪರದೇಶ ಅಂದ್ರೆ ವಿಶ್ರಾಂತಿಯ ಸ್ಥಳ. ಹಲ್ಲೆಲೂಯಾ. ಯೇಸುವನ್ನ ನಂಬದೆ, ಯೇಸುವನ್ನ ಅರಿಯದೆ, ಸತ್ಯ ಗೊತ್ತಿದ್ರು ಕೂಡ ಯೇಸುವನ್ನ ಹಿಂಬಾಲಿಸದೆ, ದೇವರ ವಾಕ್ಯವನ್ನ ಕೈಗೊಂಡು ನಡೆಯದೆ ಅಶುದ್ಧರಾಗಿ ಪಾಪಿಗಳಾಗಿ ಸಾಯುವುದರಿಗೂ ಕೂಡ ಒಂದು ಪರದೇಶವಿದೆ, ಅದು ಪಾತಾಳದ ದೇಶ. ಹಲ್ಲೆಲೂಯಾ. ಒಂದು ದಿನ ಬರುತ್ತೆ, ಪಾಪದಲ್ಲಿದ್ದು ಪಾಪದಲ್ಲಿ ಸತ್ತಿ ಪಾಪದಲ್ಲಿ ಮಣ್ಣು ಮಾಡಲ್ಪಟ್ಟಂತವ್ರಿಗೂ ಪುನರುತ್ಥಾನ ಇದೆ. ದೀಕ್ಷಾಸ್ಥಾನ ತೆಗೆದುಕೊಂಡು ದೇವರ ವಾಕ್ಯಗಳನ್ನು ಕೈಗೊಂಡು ನಡೆದು ಪರಿಶುದ್ಧರಾಗಿ ಜೀವಿಸುವಂತ, ಪರಿಶುದ್ಧ ಆತ್ಮವನ್ನು ಹೊಂದಿಕೊಂಡು ನಡೆಯುವಂತ ಜೀವಿಸುವಂತವರಿಗೂ ಪರಿಶುದ್ಧರಿಗೂ ಕೂಡ ಒಂದು ಪುನರುತ್ಥಾನ ಇದೆ. ಪರಿಶುದ್ಧರಿಗೆ ಆಗುವಂತ ಪುನರುತ್ಥಾನ ಪ್ರತಿಫಲ ಹೊಂದಲಿಕ್ಕೆ, ಪಾಪಿಗಳಿಗೆ ಆಗುವಂತ ಪುನರುತ್ಥಾನ ನ್ಯಾಯ ತೀರ್ಪು ಆಗಲಿಕ್ಕೆ. ಹಲ್ಲೆಲೂಯಾ. ಇವತ್ತು ನೀನ್ ಆಲೋಚನೆ ಮಾಡು, ಇವತ್ತು ಒಂದು ವೇಳೆ ನಿನ್ನ ಪ್ರಾಣ ಏನಾದ್ರೂ ಹೋದ್ರೆ, ನಿನಗೆ ಒಂದು ವೇಳೆ ಮರಣ ನಿನ್ನ ಸಂಧಿಸ್ಲಿಕ್ಕಾಗಿ ನಿನಗೆ ನೇರವಾಗಿ ಬರೋದಾದ್ರೆ, ಇವತ್ತು ನಿನ್ನ ಆತ್ಮ ಎಲ್ಲಿ ಹೋಗ್ತದೆ? ಇವತ್ತು ನಿನ್ನ ಆತ್ಮ ಯಾರ ಕೈಯಲ್ಲಿ ಹೋಗ್ತದೆ? ನಾನು ಹೇಳಿದ 2 ಸ್ಥಳ ಇದೆ. 2 ಸ್ಥಳಗಳಲ್ಲಿ ಯಾರ ಕೈಗೆ ನಿನ್ನ ಆತ್ಮ ಹೋಗುತ್ತೆ? ಒಂದು ಹೋದ್ರೆ ದೇವರ ಕೈಯಲ್ಲಿ ಹೋಗ್ಬೇಕು, ಇಲ್ಲ ಹೋದ್ರೆ ಸೈತಾನನ ಕೈಯಲ್ಲಿ ಹೋಗ್ಬೇಕು. ಹಲ್ಲೆಲೂಯಾ. ಈ ಆತ್ಮಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದು. ಮನುಷ್ಯನ ಒಳಗಡಿರುವಂತಹ ಆತ್ಮ ಯಾವುದೇ ಕಾರಣಕ್ಕೂ ನರಕಕ್ಕೆ ಹೋಗಬಾರದು. ಆ ನರಕಕ್ಕೆ ಇನ್ನೊಂದು ಹೆಸರಿದೆ, ಅದು ನಿತ್ಯ ಮರಣ. ನಿತ್ಯ ಮರಣ ಅಂದ್ರೆ ಕೊನೆನೇ ಇಲ್ಲ, ಎಂಡೇ ಇಲ್ಲ, ಮುಕ್ತಾಯನೇ ಇಲ್ಲ. ನಿತ್ಯಗೂ ಸುಡ್ತಾನೇ ಇರಬೇಕು. ಅಲ್ಲಿ ಬೆಂಕಿಯ ಹುಳುಗಳಿವೆ, ಅಲ್ಲಿ ಬೆಂಕಿಯ ಹೊದಿಕೆ ಇದೆ, ಅಲ್ಲಿ ಭಯಂಕರ ಹಿಂಸೆ, ಕಟ್ಟ ಕಡಿಯುವಂತ ಹಳ್ಳಿನ ಆ ಕಡಿಯುವಂತ ಶಬ್ದ ಭಯಂಕರ. ಅಲ್ಲಿ ನಿದ್ರೆ ಇಲ್ಲ, ಏನು ಇಲ್ಲ, ಎಂಜಾಯ್ಮೆಂಟ್ ಇಲ್ಲ, ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ, ಭಯಂಕರ ಕಣ್ಣೀರು, ಭಯಂಕರ ಬಾಧೆ, ಭಯಂಕರ ಉರಿ. ಈ ಸ್ಥಳವೇ ನರಕ. ಇಲ್ಲಿಂದ ತಪ್ಪಿಸ್ಲಿಕ್ಕಾಗಿ ಬಂದವನೇ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನಾನು ಮನುಷ್ಯನಾಗಿ 100ಕ್ಕೆ 100ರಷ್ಟು ನಾನು ಮನುಷ್ಯನಾಗಿ ಭೂಲೋಕಕ್ಕೆ ಬಂದೆ. 100ಕ್ಕೆ 100% ನಾನು ದೇವರಾಗಿಯೂ ಭೂಲೋಕಕ್ಕೆ ಬಂದೆ, ದೇವರಾಗಿಯೂ ಬಂದೆ, ಮನುಷ್ಯನಾಗಿಯೂ ಬಂದೆ. ಆದರೆ ಸಾಯೋ ಸಮಯದಲ್ಲಿ ನನ್ನ ಆತ್ಮ ನನ್ನ ತಂದೆ ಕೈಯಲ್ಲಿ ಕೊಟ್ಟು ಸತ್ತ. ಇವತ್ತು ನೀನು ಈ ಲೋಕವನ್ನು ಬಿಡೋದಾದ್ರೆ, ಇವತ್ತು ನೀನು ಈ ಪ್ರಪಂಚವನ್ನು ಬಿಡೋದಾದ್ರೆ, ನಿನಗೆ ಹೇಳಲಿಕ್ಕೆ ಸಾಧ್ಯವ ಧೈರ್ಯವಾಗಿ ಇಲ್ಲ, ನನ್ನ ಆತ್ಮವನ್ನು ನಾನು ನನ್ನ ದೇವರ ಕೈಯಲ್ಲಿ ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ಯೇಸು ಮಾದರಿ ಆಗಿದ್ದನು. ಯೇಸು ನಮಗೆ ಮಾದರಿ. ನಾವು ಈ ರೀತಿ ನಡಿಬೇಕು, ಈ ರೀತಿ ಜೀವಿಸಬೇಕು, ಈ ರೀತಿ ಹೋಗಬೇಕು, ಈ ರೀತಿ ನಿಲ್ಲಬೇಕಂತೇಳಿ ಯೇಸು ಕ್ರಿಸ್ತನು ಈ ಪ್ರಪಂಚಕ್ಕೆ ಬಂದಿದ್ದು ಈ ರೀತಿ ಜೀವಿಸಬೇಕು, ಇದೇ ತರ ಜೀವಿಸಬೇಕಂತೇಳಿ ಮಾದರಿ ತೋರಿಸ್ಲಿಕ್ಕಾಗಿ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದಿದ್ದು. ದೇವರ ವಾಕ್ಯ ಬರ್ತದೆ ಕೊರಿಂಥದಲ್ಲಿ, ಅವನಿಗೆ ಪಾಪದ ಜ್ಞಾನವೇ ಇಲ್ಲವಂತೆ, ಪಾಪದ ಅರಿವೇ ಇಲ್ಲವಂತೆ. ಇವನ್ ಯಾರ 100ಕ್ಕೆ 100% ದೇವರಾಗಿದ್ದ, 100ಕ್ಕೆ 100% ಮನುಷ್ಯನಾಗಿದ್ದ. ಹಲ್ಲೆಲೂಯಾ. ಮನುಷ್ಯನಾಗಿದ್ರು ಕೂಡ ದೇವರ ವಾಕ್ಯ ಹೇಳ್ತದೆ, ಅವನಲ್ಲಿ ಪಾಪದ ಜ್ಞಾನ, ಪಾಪದ ಅರಿವು ಇರಲೇ ಇರಲಿಲ್ಲ. ಅವನ ಕಾಲದಲ್ಲಿ ಎಂತೆಂಥ ಸ್ತ್ರೀಯರು, ಎಂತೆಂಥ ಸುಂದರಿಗಳು, ಎಂತೆಂಥ ಸಂದರ್ಭಗಳು ಅವನ ಜೀವನದಲ್ಲಿ ಸಿಕ್ಕಿದ್ರು ಕೂಡ ಅವನು ಪಾಪ ಮಾಡಿಲ್ಲ. ಅವನು ಪರಿಶುದ್ಧನಾಗಿದ್ದ. ದೇವರ ವಾಕ್ಯ ಹೇಳ್ತದೆ, ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಪರಿಶುದ್ಧವಾಗಿರ್ಬೇಕ. ನಾನು ದೇವರಾಗಿರೋದ್ರಿಂದ ನನ್ನ ಪ್ರಜೆ ನೀವಾಗಿರ್ಬೇಕ. ನಾನು ತಿರಸ್ಕರಿಸಿದನ್ನ ನೀವು ತಿರಸ್ಕರಿಸಬೇಕ, ನಾನು ಸೇವಿಸಿದನ್ನ ನೀವು ಸೇವಿಸಬೇಕ. ನಾನಿರುವ ಜಾಗದಲ್ಲಿ ನೀವು ಕೂಡ ಬರ್ಬೇಕಂದ್ರೆ ನನ್ನಂತೆಯೇ ನೀವು ನಡ್ಕೊಳ್ಬೇಕು. ಹಲ್ಲೆಲೂಯಾ. ಯೇಸುವನ್ನ ನಂಬೋದು ಏನು ಬೂಟಾಟಿಕೆಗಲ್ಲ.
ರಕ್ಷಣೆ ಹೊಂದುವುದು ಏನೋ ಎಲ್ಲರೂ ಕ್ರೈಸ್ತರಾಗಿದ್ದಾರೆ ನಾವು ಕ್ರೈಸ್ತರಾಗ್ತೀವಿ ಅಂತ ಹೇಳಿ ಅಲ್ಲ. ಈ ಕ್ರೈಸ್ತ ಜೀವಿತ ಮಾದರಿಯ ಜೀವಿತ, ಈ ಕ್ರೈಸ್ತ ಜೀವಿತ ಸಾಕ್ಷಿಯ ಜೀವಿತ, ಈ ಕ್ರೈಸ್ತ ಜೀವಿತ ಪರಿಶುದ್ಧವಾದ ಜೀವಿತ, ಈ ಕ್ರೈಸ್ತ ಜೀವಿತ ವಿಶೇಷವಾದ ಜೀವಿತ. ಈ ಜೀವಿತದ ಒಳಗಡೆ ನೀನ್ ಬರುವಾಗ ನಿನ್ನ ಜೀವಿತ ಅದು ವಿಶೇಷವಾಗಿ ಮಾರ್ಪಡಬೇಕು. ಯೇಸು ಹತ್ರ ಬಂದ ಮೇಲೆ, ಆ ವಿಶೇಷವಾದ ಮಹಿಮೆ ಒಳಗಡೆ ಬಂದ ಮೇಲೆ ನಿನ್ನ ಸ್ವಭಾವಗಳು ಬದಲಾಗಬೇಕು, ನಿನ್ನ ನಡವಳಿಕೆಗಳು ಬದಲಾಗಬೇಕು, ನಿನ್ನ ಮಾತುಗಳು ಬದಲಾಗಬೇಕು, ನಿನ್ನ ತೀರ್ಮಾನಗಳು ಬದಲಾಗಬೇಕು, ನಿನ್ನ ಅವಸ್ಥೆಗಳು ಬದಲಾಗಬೇಕು, ನಿನ್ನ ಮನೆ ಸಿಚುವೇಶನ್ಗಳು ಬದಲಾಗಬೇಕು, ನಿನ್ನ ಮನೆಯ ಎಲ್ಲ ಪರಿಸರವು ಬದಲಾಗಬೇಕು, ನೀನು ಬದಲಾಗಬೇಕು, ಪ್ರತಿ ಒಂದು ಬದಲಾವಣೆ ಉಂಟಾಗಬೇಕು. ಅದೇ ಕ್ರೈಸ್ತ ಜೀವಿತ. ಸುಮ್ಮನೆ ಏನೋ ಬರಬೇಕು, ಕೂತ್ಕೊಬೇಕು, ಬಂದು ಕೂತ್ಕೊಂಡು ಏನೋ ಹೋಗ್ಬೇಕು, ದಯಮಾಡಿ ಆ ಚಿಂತೆ ಮಾಡ್ಕೊಂಡು ಇಲ್ಲಿ ಬರಬೇಡ್ರಿ. ಇದು ಪರಿಶುದ್ಧವಾದ ಸ್ಥಳ, ದೇವರು ಇಳಿದು ಬರುವ ಸ್ಥಳ. ಇವನು ಸಾಧಾರಣವಾದವನಲ್ಲ, ಇವನು ಅಗ್ನಿಯಾದ ದೇವರಾಗಿದ್ದಾನೆ. ದೇವರ ವಾಕ್ಯ ಬೀಳ್ತದೆ, ಅವನ ಕಣ್ಣುಗಳು ನೋಡುವಾಗ ನಿಮ್ಮ ಕಣ್ಣುಗಳಲ್ಲಿ ನೋಡಕ್ಕಾಗಲ್ಲ. ಕಾರಣ ಅವನ ಕಣ್ಣುಗಳು ಸಾಧಾರಣವಾದ ಕಣ್ಣುಗಳಲ್ಲ, ಅವನ ಕಣ್ಣುಗಳು ಅಗ್ನಿ ಜ್ವಾಲೆ ಉಳ್ಳ ಕಣ್ಣುಗಳು. ಅವನ ಕಣ್ಣುಗಳು ಅಗ್ನಿ ಜ್ವಾಲೆ ಉಳ್ಳ ಕಣ್ಣುಗಳು. ಅವನು ಕಾಲಿಡುವಂತ ಪಾದ ಸಾಧಾರಣವಾದ ಪಾದವಲ್ಲ, ಕೂಲಿಮೆಯಲ್ಲಿ ಕಾಯಿಸಲ್ಪಟ್ಟದ ತಾಮ್ರದ ಪಾದವುಳ್ಳಾತನು. ಓ, ಅವನ ಮುಖವು ಮಧ್ಯಾಹ್ನ ವೇಳೆಯಲ್ಲಿ ಪ್ರಕಾಶಿಸುವ ಆ ಸೂರ್ಯನ ಮುಖ, ಆ ಸೂರ್ಯನ ಬೆಳಕುಳ್ಳ ಮುಖವುಳ್ಳವನಾಗಿದ್ದಾನೆ. ಮಧ್ಯಾಹ್ನ ವೇಳೆಯಲ್ಲಿ ನೋಡುವಂತ ಆ ಸೂರ್ಯನನ್ನ ನೋಡಕ್ಕಾಗಲ್ಲ. ಅಂದ ಮೇಲೆ ಅವನ ಮುಖ ಪ್ರಕಾಶ ಆ ಸೂರ್ಯನ ಪ್ರಕಾಶಕ್ಕಿಂತಲೂ ಭಯಂಕರವಂತೆ. ಹಲ್ಲೆಲೂಯಾ. ಅವನ ಬಟ್ಟೆ ಬೆಳ್ಳಿಗೆ ಉಣ್ಣೆಯನ್ನು ಕತ್ತರಿಸುವ ಉಣ್ಣೆ ಹಾಗೆ ಬೆಳ್ಳಿಗಿದೆಯಂತೆ. ಅವನ ಬಾಯಿಂದ ಕತ್ತಿ ಹೊರಗಡೆ ಬಂದು ಒಳಗಡೆ ಹೋಗ್ತಾ ಇರ್ತದಂತೆ. ಅವನ ಘೋಷಣೆ, ಅವನ ಗರ್ಜನೆ ಸಮುದ್ರದ ನೀರಿನ ಅಲೆಗಳ ಹಾಗೆ ಅವನ ಶಬ್ದ ಘೋಷಿಸ್ತದಂತೆ. ಇಷ್ಟು ಭಯಂಕರನಾಗಿರೋ ದೇವರನ್ನ ಕೈಗೊಂಡು ನಡೆಯುವಾಗ, ಇಷ್ಟು ಭಯಂಕರನಾಗಿರುವಂತ ಈ ಕರ್ತಾದಿ ಕರ್ತನನ್ನು ನಾವು ಆರಾಧಿಸ್ತಾ ಇರುವಾಗ, ನನ್ನ ಆತ್ಮ ಯಾರ ಕೈಯಲ್ಲಿ ಕೊಟ್ಟಿದ್ದೀನಿ, ಆ ಕೊಟ್ಟವನ ಕೈಯಲ್ಲಿ ನಾನು ಹೇಗಿರ್ಬೇಕು ಎಂಬ ಪರಿಜ್ಞಾನವನ್ನ, ತಿಳುವಳಿಕೆಯನ್ನ, ವಿವೇಕವನ್ನ ನಾವು ಹೊಂದಿಕೊಬೇಕಂತೆ. ಹಲ್ಲೆಲೂಯಾ. ಅದೇ ದೇವರ ವಾಕ್ಯ ಹೇಳ್ತದೆ, ನಮಗೆ ದೇವರ ಜ್ಞಾನ ಇರ್ಬೇಕಂತೆ. ದೇವರದು ಜ್ಞಾನ ಇರ್ಬೇಕಂತೆ. ವಿಗ್ರಹ ಅಲ್ಲ ಇದು, ಮರ ಅಲ್ಲ ಇದು. ಇವುಗಳೆಲ್ಲವನ್ನ ಸೃಷ್ಟಿ ಮಾಡಿರುವ ಸೃಷ್ಟಿಗಳಿಗೆ ಓನರ್. ಹಲ್ಲೆಲೂಯಾ. ಈ ಸೃಷ್ಟಿಗಳಿಗೆ ಒಡೆಯನು, ಸೃಷ್ಟಿಗಳಿಗೆ ಯಜಮಾನನಾಗಿರುವಂತ ಇವನ ಕೈಕೆಳಗೆ ನಾವಿರುವಾಗ ಭಯ, ಭಕ್ತಿ, ವಿನಯವುಳ್ಳವರಾಗಿರ್ಬೇಕು. ಹಲ್ಲೆಲೂಯಾ. ಇಷ್ಟು ದೊಡ್ಡ ದೇವರ ಕೈಯಲ್ಲಿನ ಆತ್ಮವನ್ನು ಕೊಡುವಾಗ ನಿನ್ನನ್ನು ಕಾಯುವವನು ತೂಕಡಿಸಲ್ಲ, ನಿನ್ನನ್ನು ಕಾಯುವವನು ನಿದ್ರಿಸಲ್ಲ. ಅವನ ಅನುಮತಿ ಇಲ್ದಿರ ನಿನ್ನ ತಲೆಯ ಒಂದು ಕೂದಲು ಕೆಳಗಡೆ ಬೀಳಲ್ಲ. ನಿನ್ನ ಆತ್ಮ ಅವನ ಕೈಯಲ್ಲಿದ್ರೆ ನಿನ್ನ ತಲೆಯಲ್ಲಿರೋ ಒಂದೊಂದು ಕೂದಲು ಕೂಡ ನನ್ನ ದೇವರ ಎಣಿಕೆಯಲ್ಲಿ ಲೆಕ್ಕವಾಗಿದೆ ಅಂತ. ನಿನ್ನ ಆತ್ಮ ದೇವರ ಕೈಯಲ್ಲಿರುವಾಗ ಅವನ ಪರ್ಮಿಷನ್ ಇಲ್ದಿರ ನಿನ್ನ ಜೀವನದಲ್ಲಿ ಒಂದು ನಡೆಯಲ್ಲ ಅಂತ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಯಾರೆಲ್ಲ ನನ್ನ ಮಕ್ಕಳು ನನ್ನ ಕೈಯಲ್ಲಿದ್ದಾರೋ, ಯಾರೆಲ್ಲ ಆತ್ಮವನ್ನು ನನ್ನ ಕೈಯಲ್ಲಿ ಒಪ್ಪಿಸಿಕೊಟ್ಟಿದ್ದಾರೋ ಅವರು ಸಾಧಾರಣವಾದವರಲ್ಲ. ಅವರು ಯಾರು ಗೊತ್ತಾ? ಅವರುಗಳು ನನ್ನ ಕಣ್ಣಿನ ಗುಡ್ಡೆಯ ಒಳಗಡೆ ಇರುವಂತ ಮಕ್ಕಳಾಗಿದ್ದಾರೆ. ಜೀವಿಸಿದ್ರೆ ಜೀವಿಸಬೇಕು, ಯೇಸುವಿನ ಕಣ್ಣಿನ ಗುಡ್ಡೆ ಒಳಗಡೆ ಇರುವಂತ ಮಕ್ಕಳಾಗಿ ನಾವು ಜೀವಿಸಬೇಕು. ದೇವರ ಹೃದಯದ
ಒಳಗಡೆ ಇರುವಂತ ಮಕ್ಕಳಾಗಿ ಜೀವಿಸಬೇಕ. ದೇವರು ದಾವೀದ ನೋಡಿ ಹೇಳ್ತಾರೆ, ಇವನು ಸಾಧಾರಣವನಲ್ಲ, ಈ ದಾವೀದನು ನನ್ನ ಹೃದಯಕ್ಕೆ ಒಪ್ಪುವಂತ ಮಗನಾಗಿದ್ದಾನೆ. ಅವರಿಷ್ಟದಂತೆ ಇವರಿಷ್ಟದಂತೆ, ಅವರ ಆಸೆಯಂತೆ ಇವರ ಆಸೆಯಂತೆ ನಾವು ಜೀವಿಸಬಾರ್ದು. ದೇವರ ಹೃದಯಕ್ಕೆ ಒಪ್ಪುವ ಹಾಗೆ ನಾವು ಜೀವಿಸಬೇಕು. ದೇವರಿಗೆ ಇಷ್ಟ ಆಗುವ ಹಾಗೆ ನಾವು ಜೀವಿಸಬೇಕು. ನಾವೇನೇ ಮಾಡಿದ್ರು ಕೂಡ ದೇವರ ನಾಮದ ಮಹಿಮೆಗಾಗಿ ಮಾಡಬೇಕು ಅಂತ ದೇವರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಯೇಸು ತನ್ನ ಆತ್ಮವನ್ನ ತಂದೆ ಕೈಯಲ್ಲಿ ಒಪ್ಪಿಸಿಕೊಟ್ನು. ಕೊನೆ ಪ್ರಾಣ ಹೋಗ್ತಾ ಇರುವ ಸಮಯದಲ್ಲಿ ಯೇಸುವಿನ ಆತ್ಮವನ್ನ ತಂದೆಯಾದ ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟು ಕಣ್ಣು ಮುಚ್ಚಿದ ನಿಮಿತ್ತವಾಗಿ 3 ದಿನಗಳಾದ್ಮೇಲೆ, ಅಂದ್ರೆ 43 ದಿನಗಳಾದ ಮೇಲೆ ಅಂದ್ರೆ ಯೇಸು ಸತ್ತು ಸಮಾಧಿಗೆ ಹೋದ್ರು, ಪಾತಾಳಕ್ಕೆ ಹೋದ್ರು. ಯಾಕೆ ಪಾತಾಳಕ್ಕೆ ಹೋದ್ರು ಅಂದ್ರೆ ಪಾತಾಳದಲ್ಲಿ ಕೂಡ ಭಕ್ತರಿದ್ರು. ಅವರ ಆತ್ಮವನ್ನ ಎಬ್ಬಿಸ್ಕೊಂಡು ಬರ್ಲಿಕ್ಕೆ, ಕರ್ಕೊಂಡು ಬರ್ಲಿಕ್ಕೆ, ಹೊರಗಡೆ ತರಲಿಕ್ಕೆ ನನ್ನ ಯೇಸು 3 ದಿವಸಗಳ ಕಾಲ ಅವರ ಆತ್ಮಗಳಿಗಾಗಿ ಅವನು ಪಾತಾಳಕ್ಕೂ ಕೂಡ ಇಳಿದ. ಆತ್ಮಗಳಿಗಾಗಿ ಭೂಲೋಕಕ್ಕಲ್ಲ, ಅವರ ಪಾತಾಳಕ್ಕೂ ಇಳಿದಂತೆ. ಆತ್ಮಗಳಿಗೆ ಅಷ್ಟೊಂದು ಬೆಲೆ ಇದೆ. ದೇವರ ವಾಕ್ಯ ಹೇಳ್ತದೆ, ಒಬ್ಬ ಮನುಷ್ಯನ ಇಡೀ ಪ್ರಪಂಚವನ್ನೇ ಸಂಪಾದನೆ ಮಾಡಿಕೊಂಡು ಅವನ ಆತ್ಮ ನಷ್ಟ ಹೊಂದಿದ್ರೆ ಏನು ಪ್ರಯೋಜನ? ಇದು ನಾನು ಹೇಳ್ತಾ ಇಲ್ಲ, ಯೇಸು ಕ್ರಿಸ್ತನು ಹೇಳ್ತಾ ಇರೋದು. ನಿನ್ನ ಹತ್ರ ದುಡ್ಡೆಲ್ಲ ನಷ್ಟ ಆಯ್ತಾ, ಆರೋಗ್ಯ ಎಲ್ಲ ನಷ್ಟ ಆಯ್ತಾ, ಮಕ್ಕಳೆಲ್ಲ ನಷ್ಟ ಆದ್ರೆ, ಇರೋ ಮನೆ, ಹೆಂಡತಿ, ಮಕ್ಕಳು, ಗಂಡ ಎಲ್ಲ ನಷ್ಟ ಆಯ್ತಾ, ರಿಲೇಷನ್ ನಷ್ಟ ಆಯ್ತಾ, ಸ್ವಂತ ಬಂಧುದವರೆಲ್ಲ ನಷ್ಟ ಆಯ್ತಾ, ಯಾರೆಲ್ಲ ನಷ್ಟ ಆದ್ರೂ ಕೂಡ ನಿನ್ನ ಆತ್ಮ ಕರ್ತನಲ್ಲಿ ನಷ್ಟ ಆಗಬಾರ್ದು. ಅವರೇ ಹೇಳ್ಬಿಟ್ರು, ಇಡೀ ಪ್ರಪಂಚವನ್ನೇ ನೀನು ಸಂಪಾದನೆ ಮಾಡಿಕೊಂಡು ನಿನ್ನ ಆತ್ಮ ನಷ್ಟ ಆದ್ರೆ ಪ್ರಯೋಜನ ಏನು? ನಾನು ಹೇಳಿಲ್ಲ, ದೇವ್ರು ಹೇಳಿದ ಮಾತು. ಇಡೀ ಪ್ರಪಂಚ ನೀನು ಸಂಪಾದನೆ ಮಾಡ್ಕೊಂಡ್ಬಿಟ್ರೆ, ನಿನ್ನ ಆತ್ಮ ನೀನು ಸಂಪಾದನೆ ಮಾಡ್ಕೊಂಡಿದ್ರೆ ಹೋಗ್ಬಿಟ್ರೆ ಏನು ಪ್ರಯೋಜನ? ಇಲ್ಲಿವರೆಗೂ ಯಾವುದಕ್ಕಾಗಿ ಸಂಪಾದನೆಗೋಡು ನನಗೆ ಗೊತ್ತಿಲ್ಲ, ಬಟ್ ದೇವರು ಹೇಳ್ತಾರೆ, ಇವತ್ತಿನಿಂದ ಈ ವಾಕ್ಯ ಕೇಳಿದ ಮೇಲಿಂದ ನಿನ್ನ ಆತ್ಮವನ್ನ ನೀನು ಸಂಪಾದನೆ ಮಾಡ್ಕೋ. ಎಲ್ಲಿಗೆ? ದೇವರ ರಾಜ್ಯಕ್ಕೆ. ಹಲ್ಲೆಲೂಯಾ. ಯೇಸು ಸ್ವಾಮಿ 3 ದಿವಸ ಪಾತಾಳಕ್ಕೆ ಹೋದ್ರು. 3 ದಿನ ಇದು ಹೊರಗಡೆ ಬಂದ್ರ ಇಲ್ವಾ? ಸತ್ತ ಶವವಾಗಿ ಬಂದ್ರ, ಪುನರುತ್ಥಾನ ಹೊಂದಿ ಬಂದ್ರ? ಅವನ ಆತ್ಮ ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟ ನಿಮಿತ್ತವಾಗಿ ಆತನಿಗೆ ಪುನರುತ್ಥಾನ ಆಗುವಾಗ ಮತ್ತೆ ದೇವರ ಆತ್ಮವನ್ನ ಕಳಿಸಿ, ಪುನರುತ್ಥಾನದ ಒಂದು ಆತ್ಮ ಇದೆ, ಅದು ಪರಿಶುದ್ಧ ಜೀವಾದ ಆತ್ಮ. ಅದು ಕೂಡ ಬಂದು ಸೇರಿದ ತಕ್ಷಣವೇ ಈ ಆತ್ಮ 2 ಆತ್ಮ ಸೇರಿದ ತಕ್ಷಣವೇ ಈಗ ಯೇಸು ಹೊರಗಡೆ ಬರ್ತಾ ಇದ್ದಾರೆ, ಜೀವಂತವಾಗಿ ಬರ್ತಾ ಇದ್ದಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿನ್ನ ಪುನರುತ್ಥಾನ ಆಗಬೇಕಾದ್ರೆ ತಂದೆಯಾದ ದೇವರಿಂದ ಜೀವದ ಆತ್ಮ ಬರ್ಬೇಕು. ಜೀವದ ಆತ್ಮ ನಿನ್ನ ಆತ್ಮದ ಒಳಗಡೆ ಬರುವಾಗ ಮೃತ್ಯು ಶರೀರವೆಲ್ಲ ಮಹಿಮೆಯ ಶರೀರವಾಗಿ ಮಾರ್ಪಡ್ತದ. ದೇವರ ಆತ್ಮ ಹೊಡೆದು ಮಾತಾಡ್ತಾ ಇದ್ದಾರೆ, ದೇವರ ಆತ್ಮ ಶಕ್ತವಾಗಿ ಮಾತಾಡ್ತಾ ಇದ್ದಾರೆ, ಸ್ವರ್ಗದ ದೇವರು ಶಕ್ತವಾಗಿ ಮಾತಾಡ್ತಾ ಇದ್ದಾರೆ. ನಿನಗೆ ಪುನರುತ್ಥಾನ ಆಗಬೇಕಾದ್ರೆ ನಿನ್ನ ಆತ್ಮವನ್ನ ದೇವರ ಕೈಯಲ್ಲಿ ಒಪ್ಪಿಸು. ಹಲ್ಲೆಲೂಯಾ. ದೇವರು ಸೌಲನನ್ನ ಅಭಿಷೇಕ ಮಾಡಿ ತನ್ನ ಆತ್ಮದಲ್ಲಿ ದೇವರು ತುಂಬಿಸ್ತಾರ. ಹೌದಾ ಇಲ್ವಾ? ಹೌದಾ ಇಲ್ಲ? ಸೌಲನನ್ನ ದೇವರು ಅಭಿಷೇಕ ಮಾಡಿ ಸೌಲನ ಒಳಗಡೆ ತಂದೆಯಾದ ದೇವರ ಆತ್ಮವನ್ನ ಕಳಿಸ್ತಾರೆ. ಆದ್ರೆ ಎಲ್ಲಿವರೆಗೂ ಇವನ ಆತ್ಮ, ದೇವರ ಆತ್ಮ ತಂದೆಯಾದ ದೇವರ ಕೈಲಿರ್ತದೋ ಅಲ್ಲಿವರೆಗೂ ಅವನಿಗೆ ಜಯ, ಅಲ್ಲಿವರೆಗೂ ದೇವರ ಜೊತೆಯಲ್ಲೇ, ಅಲ್ಲಿವರೆಗೂ ದೇವರ ಸಹಾಯದ ಕರ ಅವನ ಜೊತೆಯಲ್ಲೇ. ಸೌಲನ್ನು ಎಲ್ಲಿ ಹೋದ್ರು ಕೂಡ ದೇವರು ಅವನ ಜೊತೆನಲ್ಲೇ ನಡೀತಾ ಇದ್ದಾರೆ. ಕಾರಣ ಈ ಸೌಲ ದೇವರ ಕೈಯಲ್ಲಿ ಒಪ್ಪಿಸಿದ್ದಾನೆ. ಈಗ ದೇವರ ಆತ್ಮ ಇವನ ಒಳಗಡೆ. ಹಲ್ಲೆಲೂಯಾ. ಒಂದು ಸಮಯ ಬಂತು,
ಒಂದು ಸಮಯ ಬಂತು, ಇವನೇನು ಮಾಡ್ತಾ ಇದ್ದಾನೆ, ಲೋಕದ ಹಣದ ಆಸೆಯ ನಿಮಿತ್ತವಾಗಿ, ಪ್ರಪಂಚಿಕವಾದಂತ ಇಚ್ಛೆ ಆಸೆಗಳ ನಿಮಿತ್ತವಾಗಿ ಇವನು ಆ ದೇವರ ಕೈಯಿಂದ ತಪ್ಪಿಸ್ಕೊಳ್ತಾ ಇದ್ದಾನೆ. ಇವನ್ ದೇವರ ಕೈಯಿಂದ ತಪ್ಪಿಸ್ಕೊಂಡು ಸ್ವಲ್ಪ ಅದನ್ನು ಆ ಕಡೆಗೆ ಸರಿಯುವಾಗ ವಾಕ್ಯ ಹೇಳುತ್ತೆ, ದೇವರು ನೊಂದುಕೊಂಡಂತೆ. ಸೌಲನನ್ನು ಅಭಿಷೇಕ ಮಾಡಿ ಸೌಲನ ಮೇಲೆ ದೇವರ ಆತ್ಮವನ್ನು ಕಳಿಸಿದ ನಿಮಿತ್ತವಾಗಿ ನನ್ನ ದೇವರು ನೊಂದುಕೊಂಡಂತೆ. ಯಾರು ನೊಂದುಕೊಂತಾರೋ ನೊಂದುಕೊಳ್ಳೋ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ದೇವರು ಮಾತ್ರ ನೊಂದುಕೋಬಾರ್ದು. ಮನುಷ್ಯರನ್ನ ನೋಯಿಸಿದ್ರೆ ದೇವರಪ್ಪ ಅಲ್ಲ, ಮನುಷ್ಯರ ಮನಸ್ಸನ್ನು ನೋಯಿಸಿದ್ರೆ ದೇವರಪ್ಪ ಅಲ್ಲ, ಮನುಷ್ಯರನ್ನ ಸಮಾಧಾನ ಮಾಡೋ ದೇವ್ರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಅಂಥದ್ರಲ್ಲಿ ಮನುಷ್ಯನನ್ನೇ ನೋಯಿಸಿದ್ರೆ ದೇವರಪ್ಪ ಅಲ್ಲ, ಅಂದ್ರೆ ಇನ್ನು ದೇವರನ್ನೇ ನೋಯಿಸಿದ್ರೆ. ಅದಕ್ಕೆ ದೇವರು ಹೇಳ್ತಾರೆ, ಒಂದು ವೇಳೆ ನೀವು ದೇವರ ಮನಸ್ಸನ್ನ ನೋಯಿಸಿದ್ರೆ ನಿಮಗೆ ಕ್ಷಮಾಪಣೆ ಉಂಟು. ದೇವರ ನೋಯಿಸಿದ್ರೆ ನಿಮಗೆ ಕ್ಷಮಾಪಣೆ ಉಂಟು, ಆದ್ರೆ ದೇವರ ಆತ್ಮವನ್ನ ನಿಂದಿಸುವವರಿಗೆ ಕ್ಷಮಾಪಣೆ ಇಲ್ಲ. ಅದು ಯಾರೇ ಆಗ್ಬೋದು, ಎಂತ ದೊಡ್ಡ ಪಾದ್ರಿ ಆಗ್ಬೋದು, ಫಾದರ್ ಆಗ್ಬೋದು, ಬಿಷಪ್ ಆಗ್ಬೋದು, ಪಾಸ್ಟರ್, ಇವಾಂಜಲಿಸ್ಟ್, ರೆವರೆಂಡ್, ಯಾರೇ ಆಗ್ಬೋದು, ದೇವರನ್ನ ನಿಂದಿಸುವವರಿಗೆ ಕ್ಷಮಾಪಣೆ ಇದೆ. ಬಟ್ ನಿನ್ನ ಒಳಗಡೆ ಸುರಿಸಲ್ಪಟ್ಟ ದೇವರ ಆತ್ಮನನ್ನ ನಿಂದಿಸುವಂತವರಿಗೆ ಯಾರಿಗೂ ಕ್ಷಮಾಪಣೆ ಇಲ್ಲ. ಅದಕ್ಕೆ ಜಾಗೃತೆಯಿಂದ ನೀವು ಜೀವಿಸಬೇಕು, ಎಚ್ಚರಿಕೆಯಿಂದ ಜೀವಿಸಬೇಕು. ಸುಮ್ಮನೆ ಏನೋ ಬೂಟ್ ಆಟಿಕೆ ಬಂದ್ಬಾರ್ದು, ಏನೋ ಬರ್ಬೇಕಲ್ಲ ಅಂತ ಬರಬಾರ್ದು. ಅವರು ದೀಕ್ಷಿಸ್ತಂತ ಕೂತ್ಕೊಂಡ್ರು, ನಾನು ದೀಕ್ಷಿಸ್ತಂತ ತಗೊಂಡ್ಬಿಡ್ತೀನಿ ಅಂತ ಹೇಳಿ ತಗೊಳ್ಬೇಡ್ರಿ. ಕೆಲವು ಜನರು ದೀಕ್ಷಾಸ್ಥಾನ ಕೊಡ್ರಿ ಅಂತ ನನಗೆ ಕೇಳಿದ್ರು. ನಾನು ಹೇಳಿದ್ರೆ 3-4 ತಿಂಗಳು ಬರ್ಲಿಕ್ಕೆ ಕೊಡ್ತೀನಿ. ಸತ್ಯ ಗೊತ್ತಾಗ್ಬೇಕಲ್ಲ, ವಾಕ್ಯ ಗೊತ್ತಾಗ್ಬೇಕಲ್ಲ, ಸತ್ಯ ಅರಿವಾಗಬೇಕಲ್ಲ, ದೇವರ ಜ್ಞಾನ ಅವ್ರಿಗೆ ಬರ್ಬೇಕಲ್ಲ. ಅಲ್ಲೇಲೂಯಾ. ಸುಮ್ಮನೆ ಬಂದು ಮುಳುಗಿ ನರಕಕ್ಕೆ ಹೋಗಿ ಬಿದ್ರೆ ಕಷ್ಟ. ಸೌಲನ ದೇವರ ಕೈಯಲ್ಲಿ ಇರೋವರೆಗೂ ಅವನ ಜೊತೆಯಲ್ಲಿ ದೇವರಿದ್ರು. ಒಂದು ದಿನ ಅವನು ದೇವರ ಆತ್ಮವನ್ನ ಬಿಟ್ಟು ಸ್ವಲ್ಪ ದೂರ ಹೋಗುವಾಗ ದೇವರಿಗೆ ಮನಸ್ಸಿಗೆ, ಹೃದಯಕ್ಕೆ ನೋವಾಯಿತು. ದೇವರು ಎಚ್ಚರಿಸಿದ್ರು ಕೇಳಿಲ್ಲ, ಪ್ರವಾದನೆ ಕಳಿಸಿ ಮಾತಾಡಿದ್ರು ಕೇಳಿಲ್ಲ, ವಾಕ್ಯ ಕಳಿಸಿದ್ರು ಕೇಳಿಲ್ಲ, ಏನ್ ಮಾಡಿದ್ರು ಕೇಳಿಲ್ಲ. ಅವನದೇ ದರ್ಬಾರಗಳು ನಡೀತು. ಲಾಸ್ಟ್ಗೆ ನನ್ನ ದೇವ್ರೇನ್ ಮಾಡಿದ್ರು ಗೊತ್ತಾ, ಅವನ್ನ ತಳ್ಳಿ ಬಿಟ್ಬಿಟ್ರಂತೆ. ಬೇಡ, ನನಗೂ ನಿನಗೂ ಸಂಬಂಧ ಇಲ್ಲ, ನೀನ್ ಯಾರು ನನಗೆ ಗೊತ್ತಿಲ್ಲ ಅಂತೇಳಿ ದೇವರು ಅವನ ಸಪ್ರೇಟ್ ಆಗಿ ತಳ್ಳಿಬಿಟ್ರಂತೆ. ವಾಕ್ಯ ಏನಿದೆ ಗೊತ್ತಾ, ದೇವರು ಅವನ ತಳ್ಳಿದ ನಿಮಿತ್ತವಾಗಿ ದೇವರ ಆತ್ಮ ಅವನ ಬಿಟ್ಟು ಹೋಯಿತು. ದೇವರಿಂದ ಕಳಿಸಲ್ಪಟ್ಟ ದುರ ಆತ್ಮ ಅವನ ಒಳಗಡೆ ಬಂತು. ದೇವರಿಂದ ಅಂತ್ಯಕಾಲದಲ್ಲಿ ಪುನರುತ್ಥಾನ ಆಗಬೇಕಾದ್ರೆ ಅಂತ್ಯಕಾಲದಲ್ಲಿ ಬರಬೇಕಾಗಿರೋದು ದುರಾತ್ಮ ಅಲ್ಲ, ಅಂತ್ಯಕಾಲದಲ್ಲಿ ಒಳಗಡೆ ಬರಬೇಕಾಗಿರೋದು ದೇವರಾತ್ಮ. ಜೀವದ ಆತ್ಮ ನಿನ್ನ ಒಳಗಡೆ ಬರುವಾಗಲೇ ನಿನ್ನ ಒಳಗಡೆ ಪುನರುತ್ಥಾನ, ಸತ್ತಂತವರಿಗೆ ಪುನರುತ್ಥಾನ, ಪ್ರತಿಫಲಕ್ಕಾಗಿ ಪುನರುತ್ಥಾನ. ಹಲ್ಲೆಲೂಯಾ. ಲಾಸ್ಟ್ಗೆ ಅವನು ಸತ್ತೋದ, ಅವನ ಆತ್ಮ ನಷ್ಟ ಆಯ್ತು. ಲಾಸ್ಟ್ಗೆ ಅವನು ಸತ್ತೋದ, ಅವನ ಕತ್ತಿಲ್ಲ, ಅವನ ಸತ್ತೋದ, ಅವನ ಆತ್ಮ ನಷ್ಟ ಆಯ್ತು. ಇವತ್ತು ನೀವ್ ಹೇಳ್ರಿ, ಯೇಸು ಸ್ವಾಮಿ ನಂಬಿ ಇಷ್ಟು ವರ್ಷ ಆಯ್ತು, ಇಲ್ಲಿವರೆಗೂ ಮನೆಯವ್ರನ್ನ ಎದುರು ಹಾಕೊಂಡು, ಅಕ್ಕಪಕ್ಕದವ್ರನ್ನ ಎದುರು ಹಾಕೊಂಡು, ಕೇಳಬಾರದ ಮಾತುಗಳೆಲ್ಲ ಕೇಳ್ಕೊಂಡು, ಈಗ ಗೋರ್ಮೆಂಟ್ ಇಂದ ಏನೇನೋ ರೂಲ್ಸ್ಗಳು ಬರ್ತಾ ಇದೆ, ಇದನ್ನೆಲ್ಲ ಜಯಿಸ್ಕೊಂಡು ನೀವು ಇಲ್ಲಿ ಬರ್ತಾ ಇರೋದು ಏನಕ್ಕಾಗಿ? ನಿನಗೊಂದು ನಂಬಿಕೆ ಇಲ್ವಾ? ನಿನಗೊಂದು ನಿರೀಕ್ಷೆ ಇಲ್ವಾ? ಯೇಸು ಬರ್ತಾರೆ. ಇದೆಲ್ಲ ಪರ್ಮನೆಂಟ್ ಅಲ್ಲ, ಇದೆಲ್ಲ ಶಾಶ್ವತ ಅಲ್ಲ, ಇದೆಲ್ಲ ಮುಗಿದು ಹೋಗುವ ಅಧ್ಯಾಯ, ಇದೆಲ್ಲ ಕ್ಲೋಸ್ ಆಗುವಂತ ಅಧ್ಯಾಯ. ಇನ್ನ ಒಂದು ಅಧ್ಯಾಯವಿದೆ, ಅದು ಓಪನ್ ಆಗ್ಲಿಕ್ಕಾಗಿ ಹೋಗ್ತಾ ಇದೆ. ಆ ಅಧ್ಯಾಯದಲ್ಲಿ ನನ್ನ ಚರಿತ್ರೆ ನಾಳೆ ಬರಿಬೇಕು. ಆ ಅಧ್ಯಾಯವೇ ಹೊಸ ಆಕಾಶ, ಹೊಸ ಭೂಮಿ. ಈ ಅಧ್ಯಾಯ ಕ್ಲೋಸ್ ಆಗುತ್ತ್ರಿ.
ಈ ಚಾಪ್ಟರ್ ಕ್ಲೋಸ್ ಆಗತ್ರಿ. ಈ ಸರ್ಕಾರ ಹೋಗತ್ರಿ. ಈ ಅಧಿಕಾರಿಗಳು ಹೋಗ್ತಾರ್ರಿ. ಈ ಪ್ರಪಂಚ ಹೋಗತ್ರಿ. ಈ ಆಕಾಶ ಹೋಗತ್ರಿ. ಈ ಭೂಮಿ ಹೋಗತ್ರಿ. ಎಲ್ಲ ಕಾರ್ಯಗಳು ಹೋಗತ್ರಿ. ಎಲ್ಲ ಪರಿಸ್ಥಿತಿಗಳು ಹೋಗತ್ರಿ. ಇನ್ನ ಒಂದು ಬರ್ಲಿಕ್ಕಾಗಿ ಹೋಗ್ತಾ ಇದೆ. ಅದು ದೇವರನ್ನ ಬರ್ಲಿಕ್ಕಾಗಿ ಹೋಗ್ತಾ ಇದೆ. ಅದು ಯಾವುದು? ಅದು ಹೊಸ ಆಕಾಶ. ಹೋ, ಹೊಸ ಆಕಾಶ, ಹೊಸ ಭೂಮಿ ಉಂಟಾಗ್ಲಿಕ್ಕಾಗಿ ಹೋಗ್ತಾ ಇದೆ. 1000 ವರ್ಷ ಆಳ್ವಿಕೆ ಬರ್ಲಿಕ್ಕಾಗಿ ಹೋಗ್ತಾ ಇದೆ. ಅದಲ್ಲಿ ಪ್ರವೇಶ ಮಾಡಬೇಕಾದ್ರೆ, ಅದರ ಒಳಗಡೆ ನೀನು ಹೋಗಬೇಕಾದ್ರೆ ನಿನ್ನ ಆತ್ಮ ದೇವರ ಕೈಯಲ್ಲಿರ್ಬೇಕು. ನಿನ್ನ ಆತ್ಮ ದುಡ್ಡಿನ ಕೈಯಲ್ಲಿರಬಾರ್ದು. ನಿನ್ನ ಆತ್ಮ ಫೋನ್ ಕೈಯಲ್ಲಿರಬಾರ್ದು. ನಿನ್ನ ಆತ್ಮ ಸಿಗರೇಟ್ ಕೈಯಲ್ಲಿರಬಾರ್ದು. ನಿನ್ನ ಆತ್ಮ ಡ್ರಿಂಕ್ಸ್ ಕೈಯಲ್ಲಿರಬಾರ್ದು. ನಿನ್ನ ಆತ್ಮ ವ್ಯಭಿಚಾರ ಕೈಯಲ್ಲಿರಬಾರ್ದು. ನಿನ್ನ ಆತ್ಮ ದೇವರ ಕೈಯಲ್ಲಿ. ಕೆಲ ಜನರು ತಿಳ್ಕೊಳ್ತಾ ಇದ್ದೀರಾ, ಪಾಸ್ಟರ್ ಯಾವಾಗಲೂ ಇದೇ ಬಡ್ಕಂತಾರೆ. ನೋಹನು ಕೂಡ ಹಂಗೆ ಬಡ್ಕೊಂಡಿದ್ದು. ನೋಹನು ಕೂಡ ಹಾಗೆ ಬಡ್ಕೊಂಡಿದ್ದು. ಸಮಯ ಬಂತು, ನೋಹನ್ ನೋಡ್ತಾರೆ. ನೋಹ ಜನಗಳು ನೋಡ್ತಾನೆ, ಆದ್ರೆ ದೇವರು ಬಾಗಿಲು ಮುಚ್ಚಿಬಿಟ್ಟಿದ್ದಾರೆ. ಈ ನಮ್ಮ ಮನುಷ್ಯರ ಆತ್ಮ ಒಳಗಡೆ ಬರಕ್ಕಾಗಲ್ಲ. ಮನುಷ್ಯರ ಆತ್ಮ ನಷ್ಟ ಆಗ್ಬಿಡುತ್ತೆ ಅಂತೇಳಿ ದೇವರು 120 ವರ್ಷ ಅವಕಾಶ ಕೊಟ್ಟ. ತನ್ನ ನೀತಿವಂತನಾಗಿರುವಂತಹ ನೋಹನನ್ನ ದೇವರು ಕಳಿಸಿ ಎಚ್ಚರಿಸ್ದ, ಮಾತಾಡ್ದ, ಗದರಿಸ್ದ, ಹೇಳ್ದ. ಯಾರು ನಂಬಿಲ್ಲ, ಯಾರು ಕೇಳಿಲ್ಲ, ಯಾರು ಒಪ್ಪಿಲ್ಲ. ಎಲ್ಲ ಉದಾಸೀನ ಮಾಡಿಬಿಟ್ರು, ಅಸಡ್ಡೆ ಮಾಡಿಬಿಟ್ರು. ಆದ್ರೆ ಒಂದು ದಿನ ಬಂತು, ಮಳೆ ಬರ್ಲಿಕ್ಕಾಗಿ ಹೋಗ್ತಾ ಇದೆ. ಮಳೆ ಬರ್ಲಿಕ್ಕಾಗಿ ಹೋಗ್ತಾ ಇದೆ. ಅವರ ಚರಿತ್ರೆಯಲ್ಲಿ, ಅವರ ಜೀವನದಲ್ಲಿ, ಅವರ ಬದುಕಿನಲ್ಲಿ, ಅವರ ಲೈಫ್ ನಲ್ಲಿ ಯಾವತ್ತು ನೋಡಿದಿರುವಂತಹ ಮಳೆ ದಿಢೀರ್ ಅಂತೇಳಿ ಬರ್ಲಿಕ್ಕಾಗಿ ಹೋಯ್ತು. ಆ ಮಳೆ ನೋಡಿದ ತಕ್ಷಣ ಎಲ್ಲರೂ ನೋಹನ್ ನೋಡ್ತಾ ಇದ್ದಾರೆ. ನೋಹ ಅವ್ರು ನೋಡ್ತಾ ಇದ್ದಾನೆ. ಬಟ್ ದೇವರು, ನೋಹ ನಾನು ನಿನ್ನ ನೋಡ್ತಾ ಇದ್ದೇನೆ, ನಿನ್ನ ಕುಟುಂಬ ನೋಡ್ತಾ ಇದ್ದೇನೆ. ಒಳಗಡೆ ಹೋಗು. ನನ್ನ ಸಮಯ ಬಂದಾಯ್ತು. ನಾನು ಬಾಗಿಲು ಮುಚ್ಚೋ ಸಮಯ ಬಂದಾಯ್ತು. ಇನ್ನು ಮನುಷ್ಯನ ಆತ್ಮವಾಗಲಿ ಇದರ ಒಳಗಡೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಅವಕಾಶ ಕೊಡಬೇಕಾದ ಅವಕಾಶ ಕೊಟ್ಟಾಯ್ತು. ಸಂದರ್ಭ ಕೊಡಬೇಕಾಯಿತು, ಸಂದರ್ಭ ಕೊಟ್ಟಾಯ್ತು. ಎಚ್ಚರಿಸಬೇಕಾಗಿತ್ತು, ಎಚ್ಚರಿಸಲಾಯಿತು. ಯಾರು ಮನ ತಿರುಗಿಲ್ಲ, ಯಾರು ನನ್ನ ಕಡೆಗೆ ಮುಖ ಮಾಡಿಲ್ಲ. ಅವರ ಆತ್ಮ ಇಚ್ಛೆ ಕೈಯಲ್ಲಿತ್ತು. ಅವರುಗಳ ಆತ್ಮ ವ್ಯಭಿಚಾರದಲ್ಲಿತ್ತು. ಅವರ ಆತ್ಮ ಪಾಪದ ಕೈಯಲ್ಲಿತ್ತು. ಆದ್ರೆ ನೋಹ ನಿನ್ನ ಆತ್ಮ ಮಾತ್ರ ನನ್ನ ಕೈಯಲ್ಲಿ ಕೊಟ್ಟಿದ್ದೆ. ನನ್ನ ಜವಾಬ್ದಾರಿ ನಿನ್ನ ನಾಶವಲ್ಲ. ನಿನ್ನ ಆತ್ಮ ನನ್ನ ಕೈಯಲ್ಲಿ ಕೊಟ್ಟ ನಿಮಿತ್ತವಾಗಿ ಈಗ ನಾನು ನಿನ್ನ ಆತ್ಮ ಕಾಪಾಡಬೇಕು. ನಾವೇ ಒಳಗಡೆ ಹೋಗು, ನಿನ್ನ ಆತ್ಮ ಸೇಫ್. ಹಲ್ಲೆಲೂಯಾ. ಮತ್ತೆ ಯೇಸು ಕ್ರಿಸ್ತನ ಪ್ರಾರಂಭದಲ್ಲಿ ಮತ್ತೆ ಬರ್ತದೆ, ಸುವಾರ್ತೆಯಲ್ಲಿ ಹೇಳಿದಾನೆ, ಮತ್ತೆ ನೋಹನ ಕಾಲ ಬರುತ್ತೆ. ಸುಮ್ಮನೆ ಹೇಳಿಲ್ಲ ಬ್ರದರ್, ಸುಮ್ಮನೆ ಹೇಳಿಲ್ಲ ಸಿಸ್ಟರ್, ಸುಮ್ಮನೆ ಹೇಳಕ್ಕೆ ನನ್ನ ದೇವ್ರಿಗೆ ಏನು ಸಮಯ ಇಲ್ಲ ಅಥವಾ ಏನು ಇದಿಲ್ಲ ಅಂತ ಹೇಳಿ ಅಲ್ಲ. ಅವನ್ ಏನ್ ಹೇಳ್ತಾನ ಅದು ನಡೆಯುತ್ತ, ಏನ್ ನಡೆಸ್ತಾನ ಅದು ಮಾತಾಡ್ತಾನ. ಮತ್ತೆ ಬರ್ದು ಸುವಾರ್ತೆಯಲ್ಲಿ ವಾಕ್ಯ ಹೇಳ್ತದೆ, ಮತ್ತೆ ನೋಹನ ಕಾಲ ಬರ್ತದೆ. ನೋಹನ ಕಾಲ ಬರುವಾಗ ನಾವೇ ಬರ್ಬೇಕು. ನೋಹನ ಕಾಲ ಅಂದ್ರೆ ಏನು? ನೋಹನ ಕಾಲದಲ್ಲಿ ನಾವೇ ಇರಬೇಕು. ನೋಹನ ಕಾಲದಲ್ಲಿ ನೋಹ ಇರಬೇಕು. ನೋಹನ ಕಾಲದಲ್ಲಿ ಪಾಪ ಇರಬೇಕು. ಇಲ್ಲ ಇದ್ದೀರಾ? ಪ್ರಸಂಗ ಅರ್ಥ ಆಗ್ತಾ ಇದೆಯಾ? ನಿಲ್ಲಿಸ್ಲಾ ಹೋಗ್ಲಾ? ಪ್ರೈಸ್ ದಿ ಲಾರ್ಡ್. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಆತ್ಮಿಕರಿಗೆ ಪ್ರಯೋಜನ.
ದೇವರಲ್ಲಿ ನಡೆಯೋರ್ ಪ್ರಯೋಜನ. ಸುಮ್ಮನೆ ಏನೋ ಬುಟ್ಟರಿಗೆ ಬರೋರಿಗೆ చెప్తాంటారు ಪಾಡಿಂದ ಪಾಡ್ರ ಪೀಠ ಕೊಡ್ಕೊಂಡ್ಲೆ ಪೀಡ್ತಾನೆ ಅವನು. ನೋಹನ್ಗೆ ಹಂಗೆ ಅಂದಿದ್ದು. ಇವನು ಯಾವಾಗ ಬಂದಪ್ಪ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸಾರಿ ಏನ್ ಮಾಡ್ತಾನೆ, ವಿಸಿಟ್ ಕೊಡ್ತಾನೆ, ಪೊಲೀಸರು ವಿಸಿಟ್ ಕೊಟ್ಟಂಗೆ. ಬರ್ರೋ ಮಳೆ ಬರ್ತದೆ ಬರ್ರೋ ಅಂತ. ಹಿಂಗೆ ಮಾಡೋ ಕೆಲಸ ಏನೂ ಇಲ್ಲ. 100 ವರ್ಷದಿಂದ ಬಡ್ಕೊಂತಾನೆ, ಮಳೆನೇ ಬಂದಿಲ್ಲ. 110 ವರ್ಷ ಆಯ್ತು ಮಳೆನೇ ಬಂದಿಲ್ಲ. 120 ವರ್ಷ ಆಯ್ತು ಮಳೆನೇ ಬಂದಿಲ್ಲ. 120 ವರ್ಷ ಆದ್ಮೇಲೆ ನೋಡ್ರಿ ಬಂತು ಡಮ್ ಅಂತ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ವಾಕ್ಯ ಬೀಳ್ತದೆ, ನೋಹನ ಕಾಲ ಮತ್ತೆ ಬರುತ್ತ. ನೋಹನ ಕಾಲ ಮತ್ತೆ ಬರುವಾಗ ಅಲ್ಲಿ ನಾವೇ ಬರ್ಬೇಕು, ಮಳೆ ಬರ್ಬೇಕು. ಅದಕ್ಕೆ ವಾಕ್ಯ ಹೇಳೋದು ಅಂತ್ಯಕಾಲದ ಅಭಿಷೇಕ ಅಂತ ಹೇಳಿ, ಅಂತ್ಯಕಾಲದ ಉಜ್ಜೀವನ ಅಂತ ಹೇಳಿ. ಅದಕ್ಕೆ ಹೇಳೋದು ಮಳೆ. ಹಲ್ಲೆಲೂಯಾ. ಅಂತ್ಯಕಾಲದ ಉಜ್ಜೀವನ ಚಿಕ್ಕವರು ಮೊದಲನೇ ಪ್ರತಿಯೊಬ್ಬರ ಮೇಲೆ ದೇವರ ಆತ್ಮ, ದಿವ್ಯ ಆತ್ಮ ಸುರಿಸಲ್ಪಡ್ತದೆ. ಚಿಕ್ಕವರು ಪ್ರವಾದಿಸ್ತಾರೆ, ಹಿರಿಯರು ಅವ್ರ ಕನಸುಗಳನ್ನು ಹೇಳ್ತಾರೆ, ಸೇವಕರುಗಳು ಇನ್ನೂ ಪ್ರವಾದಿಸ್ತಾರೆ. ಇದು ಅಂತ್ಯಕಾಲದ ಮಳೆ. ನೋಹನ ಕಾಲ ಬರುವಾಗ ಬರುತ್ತೆ. ನೋಹನ ಕಾಲ ಬರುವ ಹಾಗೆ ಬರುತ್ತೆ ಅಂದ್ರೆ ಲೋಕದಲ್ಲಿ ಪಾಪ ಹೆಚ್ಚಾಗುತ್ತೆ, ಆಗುತ್ತೆ. ಆಲ್ರೆಡಿ ಪಾಪ ತುಂಬಿ ತುಳುಕಿ ತೇಲಾಡ್ತಾ ಇದೆ. ಚಿಕ್ಕವರಂತೆ ಬಿಡ್ತಾ ಇಲ್ಲ, ದೊಡ್ಡವರಂತೆ ಬಿಡ್ತಾ ಇಲ್ಲ, ಹಿರಿಯರಂತೆ ಬಿಡ್ತಾ ಇಲ್ಲ, ವಯಸ್ಸು ಮುಪ್ಪಿನವರಂತ ಹೇಳಿ ಬಿಡ್ತಾ ಇಲ್ಲ, ಚಿಕ್ಕ 2, 3, 4 ವರ್ಷ ಮಕ್ಕಳನ್ನ ಬಿಡ್ತಾ ಇಲ್ಲ. ಪಾಪವು ನೃತ್ಯ ಮಾಡ್ತಾ ಇದೆ, ಪಾಪವು ಹಾಗೆ ತೇಲಾಡ್ತಾ ಇದೆ. ಆ ಪಾಪದಲ್ಲಿ ಈ ದಿನಗಳಲ್ಲಿ ಜನಗಳು ತೇಲಾಡ್ತಾ ಇದ್ದಾರೆ. ನಾವೇ ನೋಹನ ಕಾಲದಲ್ಲಿ ನಾವೇ ಯಾರು ಗೊತ್ತಾ? ಯೇಸು ಕ್ರಿಸ್ತನು. ಅವನು ಮೊದಲಿಂಗನಾಗಿ, ಅವನು ರಕ್ಷಕನಾಗಿ, ಅವನು ದೇವಾದಿದೇವನಾಗಿ, ಮತ್ತೆ ಅದರ ಮಧ್ಯೆ ಅವನು ಇಳಿದು ಬರ್ತಾನೆ. ಹಲ್ಲೆಲೂಯಾ. ಯೇಸು ಮತ್ತೆ ಬರ್ತಾರೆ, ನಾವೇ ಆಗಿ ಬರ್ತಾರೆ, ರಕ್ಷಿಸುವುದಕ್ಕಾಗಿ ಬರ್ತಾರೆ. ಯಾರ ಆತ್ಮ ಅವರ ಕೈಯಲ್ಲಿ ಕೊಟ್ಟಿರ್ತಾರೋ ಆ ಆತ್ಮವನ್ನ ಅವನಲ್ಲಿ ಸೇರಿಸಿಕೊಂಡು ಕರ್ಕೊಂಡು ಹೋಗುವಂತ ಒಂದು ಪುನರುತ್ಥಾನ, ರಾಪ್ಚರ್ ಇದೇ ಸಿದ್ಧವಾಗುವಂತ ದೇವರು ಹೇಳ್ತಾ ಇದ್ದಾರ, ರೆಡಿ ಆಗುವಂತ ದೇವರು ಹೇಳ್ತಾ ಇದ್ದಾರ. ಇನ್ನ ಕಾಲ ಇಲ್ಲ, ಇನ್ನ ಸಮಯವಿಲ್ಲ. ಸಮಯ ವಿಶ್ವಾಸಿಯೇ ಎದ್ದೇಳು. ನಿನ್ನ ರೆಡಿ ಮಾಡ್ಕೋ, ನಿನ್ನ ಮನೆಯನ್ನು ರೆಡಿ ಮಾಡು, ನಿನ್ನ ಮನೆಯವನು ರೆಡಿ ಮಾಡು. ನೋಹ ಅವನನ್ನು ರೆಡಿ ಮಾಡಿಕೊಂಡ, ನೋಹ ಅವರ ಹೆಂಡತಿಯನ್ನು ರೆಡಿ ಮಾಡಿಕೊಂಡ, ನೋಹ ಅವರ ಮಕ್ಕಳನ್ನ ರೆಡಿ ಮಾಡಿಕೊಂಡ, ನೋಹ ಅವರ ಸೊಸೆಯನ್ನು ರೆಡಿ ಮಾಡಿಕೊಂಡ. ಆ ನಾವೇ ಒಳಗಡೆ 8 ಜನ ಕುಟುಂಬ ರಕ್ಷಿಸಲ್ಪಡ್ತು. ದೇವರು ಹೇಳ್ತಾ ಇದ್ದಾರೆ, ನೋಹನ ಕಾಲ ಬರ್ಲಿಕ್ಕಾಗಿ ಹೋಗ್ತಾ ಇದೆ. ಹಲ್ಲೆಲೂಯಾ. ನಿನ್ನ ಆತ್ಮ ಇವತ್ತು ಯಾರ ಕೈಯಲ್ಲಿದೆ? ನಿನ್ನ ಜೀವಿತ ಯಾರ ಕೈಯಲ್ಲಿದೆ? ನಿನ್ನ ಬದುಕು ಯಾರ ಕೈಯಲ್ಲಿ ಕೊಟ್ಟಿದ್ದಿ? ಸ್ವರ್ಗ ಬೇಕಾ, ಸಿಗರೆಟ್ ಬೇಕಾ? ರಕ್ಷಣೆ ಬೇಕಾ, ಸಿಗರೆಟ್ ಬೇಕಾ? ರಕ್ಷಣೆ ಬೇಕಾ, ಸಾರೈ ಬೇಕಾ? ಕೆಲ ಜನರು ಹೇಳ್ತಾರೆ ಸಿಗರೆಟ್ ಕುಡ್ಬಿಟ್ರು. ಯಾರು ಹೇಳಿದ್ ನಿನಗೆ? ಸಾರೆ ಕುಡ್ಬಿಟ್ರೆ ಮಾಟಗಾರರು, ಜಾರರು, ಹೇಡಿರು, ವ್ಯಭಿಚಾರಿಗಳು, ವಿಗ್ರಹಾರಾಧಕರು, ಮದ್ಯ ಸುಳ್ಳುಗಾರರು, ಕುಡುಕರು, ಸ್ಪಷ್ಟವಾಗಿ ಕುಡುಕರು. ಕೈ ಕೊಟ್ಟಿಲ್ರಿ, ಕುಡುಕರು. ಇವ್ರು ಯಾರು ದೇವರ ರಾಜ್ಯಕ್ಕೆ ಬಾಳರು. ನಾನು ಸುಳ್ಳು ಹೇಳ್ತಾ ಇದೀನ, ದೇವ್ರು ಸುಳ್ಳು ಹೇಳ್ತಾ ಇದಾರ? ಈ ವಾಕ್ಯ ನಂದ, ದೇವ್ರದ. ನಿನಗೆ ನರಕದಲ್ಲಿ ಹೋಗಿ ಸಾಹಿತ್ಯ ಕುಡ್ ಸಾಯಿ. ನಿನ್ ನರಕ ಬೇಕಾ? ರಕ್ಷಣೆ ಬೇಡವಾ? ಸಿಗರೇಟ್ ಕುಡಿ. ನಿನ್ ರಕ್ಷಣೆ ಬೇಡವಾ? ಕೆಟ್ಟದಾಗ ಮಾತಾಡು. ನಿನ್ ರಕ್ಷಣೆ ಬೇಡವಾ? ಈ ಲೋಕ ಹೇಗೆ ಜೀವಿಸಿದಾಗ ಜೀವಿಸು.
ನೀನು ಹಾಕೋ ಪೌಡ್ರಿಂದ ಹಿಡಿದು, ನೀನು ಹಾಕೋ ಕ್ರೀಮಿಂದ ಹಿಡಿದು, ನೀನು ಮಾಡೋ ಕಟಿಂಗಿಂದ ಹಿಡಿದು, ನೀನು ಹಾಕೋ ಬಟ್ಟೆಯಿಂದ ಹಿಡಿದು, ನೀನು ಹಾಕೋ ಚಪ್ಪಲಿಂದ ಹಿಡಿದು, ನೀನು ವಾಸ ಮಾಡೋ ಮನೆಯಿಂದ ಹಿಡಿದು ಎಲ್ಲವೂ ದೇವರ ವಾಕ್ಯಕ್ಕೆ ಅನುಗುಣವಾಗಿರ್ಬೇಕು. ಇದೇ ಮೊದಲ ಗೀತೆಯ ಸಭೆ, ಇದೇ ಮೊದಲ ಗೀತಿ. ನಿನ್ನ ಇಷ್ಟದಂತೆ ನಿನ್ನ ದೇಹ ಬಳಸ್ಕೊಂಡು, ನಿನ್ನ ಇಷ್ಟದಂತೆ ನಿನ್ನ ಮೇಕಪ್ ಮಾಡ್ಕೊಂಡು, ನಿನ್ನ ಇಷ್ಟದಂತೆ ನೀನು ಜೀವಿಸಿ ನಾನು ದೇವರ ರಾಜ್ಯಕ್ಕೆ ಹೋಗಿರೋ ಸುಳ್ಳು. ಆತ್ಮಿಕರು ಆತ್ಮಿಕವಾಗಿ ಇರಬೇಕು. ಕ್ಲಬ್ ನೋಡಿದಿರಾ? ಕ್ಲಬ್ ಸಿನಿಮಾ ಟ್ಯಾಕಿಸ್ ನೋಡಿದಿರಾ? ಸಿನಿಮಾ ಟ್ಯಾಕಿಸ್ ನಲ್ಲಿ ಎಷ್ಟು ಜನ ನಿಜವಾಗ್ಲೂ ರಿಯಲ್ ಗಂಡ ಹೆಂಡತಿನೋ ಲವರ್ ಇನ್ನೊಬ್ರು ಗೊತ್ತಿಲ್ಲ, ಹೋಗ್ತಾರೆ. ಎಲ್ಲ ದಾಟಿ ಬಂದಿರೋದೆ. ಸುಮ್ಮನೆ ಕುತ್ಕೊಂಬಾರ್ದು, ಊದಿಸ್ಬಿಡ್ತೀನಿ ಮಕ ವಾಕ್ಯದಲ್ಲೇ. ಸಿನಿಮಾ ಟ್ಯಾಕಿಸ್ಗಳಿಗೆ ಸಾರಿ ಹೋಗಿಲ್ಲ, ಬೇರೆ ಗಂಡನ ಜೊತೆ, ಬೇರೆ ಹೆಂಡತಿ ಜೊತೆ, ಲವರ್ ಜೊತೆ. ಸರಿ, ಅದು ಅವಾಗ. ಯಾವಾಗ? ಅವಾಗ. ಈಗ ನೀರಲ್ಲಿ ಮುಳುಗ್ ಸತ್ತಿದೆಯಲ್ಲ, ನೀರಲ್ಲಿ ಮುಳುಗ್ ಸತ್ತಿದ್ದಾನೆ, ಮತ್ತೆ ಹೆಂಗ್ ಬಂತು ನೀನು ಒಳಗಡೆ? ನಿಜವಾದ ರಕ್ಷಣೆ ಒಳಗಡೆ ನೀನು ಬಂದಿಲ್ಲ. ಸುಮ್ಮನೆ ನಿನ್ನ ಜೀವಿತ ಬೂಟಾಡಿಗೆ ಬೇಡ, ಬಿಟ್ಟು ಹೊಡಬಿಡು, ಹೋಗ್ಬಿಡು. ನೀನು ಅವಶ್ಯಕತೆ ಇಲ್ಲ ನಿನ್ನ ಜಾಗದಲ್ಲಿ ಬೇರೆದವ್ರು ಕಾಯ್ದವ್ರು ಹಾಕಕ್ಕೆ. ಅಲ್ಲೇ ಲೂಯ್ಯ ಇಲ್ವಾ? ಎಷ್ಟು ಜನ ಇಲ್ಲ, ಎಷ್ಟು ಜನ ರೆಡಿ ಆಗಿಲ್ಲ? ಆ ದೇವ್ರಿಗೊಂದು ಒಳಗಡೆ ಕುದೀತಾ ಇದೆ, ಒಂದು ಆತ್ಮ ನಷ್ಟ ಆಗ್ಬಾರ್ದು ಅಂತ. ಅದಕ್ಕೋಸ್ಕರ ಸುಮ್ಮನೆ ವೇಟ್ ಮಾಡಿ. ಇಲ್ಲ ಅಂದ್ರೆ ನೀನು ಹಂಗೆ ಮುಗಿಸ್ಬಿಡ್ತಾ ಇದ್ರೆ ಹಾಕ್ಬಿಟ್ಟು ಒಂದೇ ಏಟು ಟಪಕ್ ಬಿಡ್ತಾ ಇದ್ದೆ. ನೀನು ಬದುಕಿದಿ ಅಂದ್ರೆ ದೇವ್ರ ಕಾಲಕ್ಕೆ ಬಿದ್ದು ಅಡ್ಡ ಬಿದ್ದು ಋಣಿಯಾಗಿರು. ಅದೇ ಜೀವಿತ, ಅದೇ ನಡವಳಿಕೆ, ಅದೇ ಕ್ರಿಯೆ. ಮತ್ತೇನಕ್ಕೆ ಚರ್ಚ್, ಮತ್ತೇನಕ್ಕೆ ದೀಕ್ಷಾಸ್ಥಾನ, ಮತ್ತೇನಕ್ಕೆ ಬೈಬಲ್, ಮತ್ತೇನಕ್ಕೆ ನಿನ್ನ ಸ್ತೋತ್ರ, ಮತ್ತೇನಕ್ಕೆ ನಿನಗೆ ಪ್ರಾರ್ಥನೆ, ಮತ್ತೇನಕ್ಕೆ ನಿನಗೆ ಉಪವಾಸ, ಮತ್ತೆ ನಿನಗೇನಕ್ಕೆ ಸಭೆ, ಮತ್ತೆ ನಿನಗೇನಕ್ಕೆ ಈ ಬೋಧಕ, ಮತ್ತೆ ನಿನಗೇನಕ್ಕೆ ಪ್ರವಾದನೆ, ಮತ್ತೆ ನಿನಗೇನಕ್ಕೆ ವಾಕ್ಯ? ಸಿದ್ಧ ಆಗು, ರೆಡಿ ಆಗು, ಪ್ರಿಪೇರ್ ಆಗು. ರಾಜಾದಿರಾಜನ ಬರ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಸುಮ್ಮನೆ ಇಲ್ಲಿದ್ರೆ ಆಗಲ್ಲ, ಸುಮ್ಮನೆ ಏನೋ ಬಂದು ಹೋಗೋದಲ್ಲ. ಮನೇಲಿ ವಾಕ್ಯ ಓದು, ಧ್ಯಾನ ಮಾಡು, ವಾಕ್ಯವನ್ನು ಕೈಗೊಂಡು ನಡಿ, ವಾಕ್ಯಕ್ಕೆ ಸಮಯ ಕೊಡು. ಬೇರೆ ಹರಟೆ ಮಾತುಗಳು, ವಾಕ್ಯ ಹೇಳ್ತದೆ ಹರಟೆ ಮಾತುಗಳು, ಅಜ್ಜಿ ಕತೆ ತಾತ ಕತೆ ಮಾತಾಡಬಾರ್ದು ಅಂತ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಕತೆಗಳು ಮಾತಾಡಬಾರ್ದು, ವಾಕ್ಯ ಓದು. ವಾಕ್ಯ ಏನ್ ಹೇಳುತ್ತೆ ನೋಡು, ದೇವರು ಏನ್ ಹೇಳ್ತಾರೆ ನೋಡು, ಹೇಗಿರ್ಬೇಕಂತ ಹೇಳ್ತಾರೆ ನೋಡು, ಹೇಗ್ ಜೀವಿಸ್ತಾ ಇದೆ ಅಂತ ಮಾತಾಡ್ತಾರೆ ನೋಡು, ಹೇಗ್ ರೆಡಿ ಆಗ್ಬೇಕಂತ ಹೇಳ್ತಾರೆ ಅದು ನೋಡು. ರೆಡಿ ಆಗು ಸಿಸ್ಟರ್. ಪ್ರೈಸ್ ದಿ ಲಾರ್ಡ್. ಎಷ್ಟು ವರ್ಷದ ವಿಶ್ವಾಸಿ? 6 ವರ್ಷದ ವಿಶ್ವಾಸಿ. ಸ್ಟೇಟಸ್ ಅಲ್ಲಿ ನೋಡಿ ಯುದ್ಧ. ಇವ್ರು ಕೆಲ ಜನರು ಯುದ್ಧ ಮಾಡ್ತಾರೆ, ಡೈರೆಕ್ಟ್ ಆಗಿ ಯುದ್ಧ ಮಾಡಲ್ಲ, ಸ್ಟೇಟಸ್ ಅಲ್ಲಿ ಯುದ್ಧ ಮಾಡೋ. ಅವ್ರು ಯಾವ್ದೋ ಸೇವಕನೇ ಅಂತ ಹಾಕಿರ್ತಾರೆ. ಇವರು ಇದೆಲ್ಲ ದೇವ್ರ ನಡೆಯಲ್ಲ. ಆಮೇಲೆ ವಿಶ್ವಾಸಿ ಅವ್ರ ಕಿತ್ತಾಡ್ಕೊಂಡ್ಬಿಡೋದು. ಮೊದಲು ನಿನ್ನ ಕಾಣಿಕೆಯಲ್ಲಿ ಇಟ್ಬಿಟ್ಟು ಹೋಗಿ ಸರಿಪಡಿಸ್ಕೊಂಡ್ ಬಾ ಅಂತ ದೇವ್ರು ಹೇಳ್ತಾರೆ. ಫಸ್ಟ್ ಕಣ್ಣಲ್ಲಿ ತೆಗೆದುಬಿಡು ಅಂತ. ಅವರೇ ಸರಿಪಡಿಸ್ಕೊ. ಅದು ವಾಕ್ಯದಲ್ಲಿ ಫೈಟು. ಎಂತಲ್ಲಿ? ಸ್ಟೇಟಸ್ ಅಲ್ಲಿ. ನಿನ್ನ ಸ್ಟೇಟಸ್ ಅಲ್ಲಿ ನಡೆಯಲ್ಲ, ಎಲ್ಲ ಉದುರಿ ಹೋಗುತ್ತೆ. ಅಲ್ಲೇ ಲೂಯ್ಯ. ಕೆಲ ಜನ ನೋಡಿದಿರಾ, ಅವರವರ ಸ್ಟೇಟಸ್ ನಲ್ಲಿ ಅವರವರಿಗೆ ಹಾಕೊಳ್ಳೋದು. ಇದೆಲ್ಲ ಒಂದು ಯುದ್ಧ, ವಾಕ್ಯದಲ್ಲ ಯುದ್ಧ. ದೇವರು ಹೇಳಿದ್ರು ಈ ವಾಕ್ಯಗಳ ಸೈತಾನ ಮೇಲೆ. ಯೇಸು ಸ್ವಾಮಿ ಕೂಡ ವಾಕ್ಯದಲ್ಲಿ ಯುದ್ಧ ಮಾಡ್ರು, ಅದು ಸೈತಾನ ಮೇಲೆ. ಈಗ ನೀನು ವಾಕ್ಯದಲ್ಲಿ ಅವ್ರ ಮೇಲೆ ಯುದ್ಧ ಮಾಡಿದ್ರೆ, ಅವರು ಸ್ಟೇಟಸ್ ಅಲ್ಲಿ ವಾಕ್ಯಕ್ಕೆ ಯುದ್ಧ ಮಾಡಿದ್ರೆ, ನೀನು ಸೈತಾನನೇ, ಅವರು ಸೈತಾನನೇ. ಯೇಸು ಸ್ವಾಮಿ ವಾಕ್ಯವನ್ನ ಪ್ರಕಟಿಸಿದ್ದು ಯಾವ್ರ ಮೇಲೆ? ಯುದ್ಧ ಮಾಡುವಾಗ ಉಪಯೋಗಿಸಿದ ಯಾವ್ರ ಮೇಲೆ? ಯಾರು ವಿರೋಧವಾಗಿ? ಸೈತಾನ ವಿರೋಧವಾಗಿ. ಹಲ್ಲೆಲೂಯ. ನನ್ನ ದೇವ್ರು ಯಾವತ್ತಿಗೂ ಮನುಷ್ಯನ ಶಪಿಸಲ್ಲ, ಅವನು ಅನುಗ್ರಹಿಸುವ ದೇವ್ರ. ಹಲ್ಲೆಲೂಯ. ನೀತಿವಂತರಿಗೆ ದಯೆ ತೋರಿಸ್ತಾನೆ, ಅಹಂಕಾರಿಗಳನ್ನ ಗದರಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ಆವಾಗ್ಲೇನೋ ಅದೇ ಸ್ವಭಾವ, ಇವಾಗ್ಲೇನೋ ಇದೇ ಸ್ವಭಾವ, ಅವಾಗ್ಲೇನೋ ಅದೇ ಮಾತು, ಇವಾಗ್ಲೇನೋ ಅದೇ ಮಾತು, ಅವಾಗ್ಲೇನೋ ಅದೇ ರೆಡಿನೇ, ಇವಾಗ್ಲೇನೋ ಅದೇ ರೆಡಿನೇ. ಆ ಸ್ಟೇಟಸ್ಗಳಲ್ಲಿ ಇವ್ರು ಹೇಳೋದು 6 ವರ್ಷದ ವಿಶ್ವಾಸಿ. ಇದೇಳ ಬಂದಿದ್ದು ನಾನು. 6 ವರ್ಷದ ವಿಶ್ವಾಸಿ ಅಂತೆ. ಸ್ಟಾರ್ಟಿಂಗ್ ಅಲ್ಲಿ ಅಪ್ಪ ಅಪ್ಪ ಏಸಪ್ಪ, ನೆಕ್ಸ್ಟ್ ಇಲ್ಲಿ ಮಾಡು. ಹಲ್ಲೆಲೂಯಾ. ಎಷ್ಟೋ ಸೇವಕರು ಕೂಡ ಅಷ್ಟೇ. ಹ್ಯಾಪಿ ಬರ್ತ್ಡೇಗೆ ಹಾಕ್ತಾರೆ ರಾಜ್ಕುಮಾರ್ದು.
ನಗುತ್ತಾ ಬಾಳು. ನಾಚಿಕೆ ಆಗ್ಬೇಕು. ವಾಕ್ಯ ಹೇಳ್ತದೆ ಆತ್ಮಿಕರು ಆತ್ಮಿಕವಾದ ಹಾಡುಗಳನ್ನು ಆಡಬೇಕು ಅಂತ. ಆತ್ಮಿಕರು ಆತ್ಮಿಕರವಾಗಿರಬೇಕು. ಫೋನಲ್ಲಿ ಆತ್ಮಿಕತೆ ಇರಬೇಕು, ನಿನ್ನ ಪರ್ಸಲ್ಲೂ ಆತ್ಮಿಕತೆ ಆಗಿರಬೇಕು. ನೀನು ಸ್ಟೇಟಸಲ್ಲಿ ಹಾಕುವಂಥ ಹುಡುಗಿ ನೀನು ಹಾಕಕ್ಕೆ ನೀನು ಯಾರು? ಯಾರು ನೀನು? ಎಲ್ಲ ಜನ ನೋಡಬೇಕು ಸ್ಟೇಟಸ್ಗೆ ಹುಡುಗಿ ಫೋಟೋ ಹಾಕೋದು, ಅವ್ರ ಪರ್ಮಿಷನ್ ಕೇಳ್ದ ನೀನು? ಹುಡುಗರ್ದು ಹಾಕೋದು ನೀನು ಪರ್ಮಿಷನ್ ಕೇಳ್ದ ನೀನು ಅವ್ರನ್ನ? ನಿಂದು ಹಾಕೊಂಡ್ರೆ ಸಾಕು, ಅದೇ ದೊಡ್ಡದು. ನಿಂದು ಹಾಕೊಳ್ಳೋದೇ ದೊಡ್ಡದು, ಅದರಲ್ಲಿ ಅವ್ರದನ್ನೆಲ್ಲ ಹಾಕೋ. ಸ್ಟೇಟಸ್ ಅಲ್ಲಿ ದೇವ್ರ ವಾಕ್ಯ ಹಾಕು. ಯೇಸು ನಾಳೆ ಬರ್ತಾರೆ ರೆಡಿ ಆಗುವಂತ ವಾಕ್ಯ ಹಾಕು. ಅದಕ್ಕೆ ಹೋಗ್ತಾ ಇಲ್ಲ ಹಾಕಕ್ಕೆ. ಅವನ ಬಿಟ್ಟವನೇ ಫ್ರೀಯಾಗಿ. ಸೈತನ ಪ್ಲಾನ್ ಮಾಡಿ ತಿರುಗಿಸ್ಬಿಟ್ಟ. ಎಲ್ಲ ಫ್ರೀ, ನೆಟ್ ಫ್ರೀ, ಎಲ್ಲ ಫ್ರೀ, ಬೇಗ ನರಕಕ್ಕೂ ಫ್ರೀ. ಡೈರೆಕ್ಟ್ ಕಲೆಕ್ಷನ್ 24 hour ಫ್ರೀ. ಯಾಕೆ ಫ್ರೀ ಮಾಡ್ದ ಗೊತ್ತಾ? ನಿನ್ ಗಮನ, ನಿನ್ನ ಆಲೋಚನೆ, ನಿಂದೆಲ್ಲ ಅವನ ಕಡೆಗೆ ಎಳ್ಕೊಂಡು ಹಂಗೆ ಸ್ಟೋರೇಜ್ ಮಾಡಿ ನಿನ್ನ ಅವನ ಕೈಲಿಟ್ಕೊಂಡಿದ್ದಾನೆ. ದೇವರ ವಾಕ್ಯ ಬರ್ತದೆ, ನೀನ್ ದೇವರ ಕೈಲಿರ್ಬೇಕು, ನೀನ್ ಆತ್ಮ ದೇವರ ಕೈಲಿರ್ಬೇಕು, ನೀನ್ ಬದುಕು ದೇವರ ಕೈಯಲ್ಲಿರ್ಬೇಕು. ಹಲ್ಲೆಲೂಯಾ. ಬದುಕು ದೇವರ ಕೈಯಲ್ಲಿರ್ಬೇಕು. ಸುಳ್ಳು ಹೇಳ್ಬಾರ್ದು. ಹಾರ್ಟ್ ಅಟ್ಯಾಕ್ ಬಂದು ಸತ್ತು ಹೋಗ್ಬಿಡ್ತೀಯ. ನಿಜ ಹೇಳು, ಇವರು ಹಾರ್ಟ್ ಅಟ್ಯಾಕ್ ಸರ್ ಹೋಗ್ಬಿಡ್ತದೆ. ನಾನು ರೀಲ್ಸೇ ನೋಡಲ್ಲ, ಕೈ ಐತ್ರಿ ಕಣ್ಣು ಹೋಗ್ಬಿಡ್ತದೆ. ನಾನು ರೀಲ್ಸೇ ನೋಡಲ್ಲ. ಮತ್ತೆ ಚರ್ಚೆಗೆ ಬಂದು ಆರಾಧನೆ ಆರಾಧನೆ ಇಂಥ ಪಾಟ್ ಬಿಟ್ರೆ ದೇವ್ರು ನೋಡ್ತಾ ಇದ್ದೀನಿ. ಮನೆಗೆ ಹೋಗಿದ ತಕ್ಷಣ ರೀಲ್ಸ್ ನೋಡೋದು, ಇಲ್ಲಿ ಬಂದು ದೇವ್ರು ನೋಡೋದು. ಹಂಗೆ ಹೊಲ್ದು ಬಿಡ್ತಾರೆ ದೇವರು. ದೇವರ ವಾಕ್ಯ ಬರ್ತದೆ, ಎಲ್ಲ ಸಮಯದಲ್ಲಿ, ಎಲ್ಲ ವೇಳೆಯಲ್ಲಿ, ಎಲ್ಲ ಗಳಿಗೆಯಲ್ಲಿ ನಾನು ಕಣ್ಣೆತ್ತಿ ಪರ್ವತವನ್ನು ನೋಡ್ತೇನೆ. ಹಲ್ಲೆಲೂಯಾ. ಮಾಡಬಾರ್ದಲ್ಲ ಮಾಡಿಬಿಟ್ಟು, ನೋಡಬಾರ್ದಲ್ಲ ನೋಡ್ಬಿಟ್ಟು ಹಿಂಗ್ ಬಂದು ಕೂತ್ಕೊಳ್ಳೋದು ಕಾಣ್ಸತ್ ಮುಂಡೆ ತರ. ವಾಕ್ಯ ಹೇಳುತ್ತೆ ಕೀರ್ತನೆಗಳಲ್ಲಿ 32, 33 ಅಧ್ಯಾಯದಲ್ಲಿ, ಆತನನ್ನೇ. ಯಾರನ್ನ? ಆತನಂದ್ರೆ ಯಾರು? ಪಕ್ಕದ ಮನೆ ಸೂರಜ್ ಅಲ್ಲ, ಆತನನ್ನೇ. ಉಲ್ಟಾ, ಆತನಲ್ಲೇ, ಅವಳನ್ನೇ, ಅವಳನ್ನೇ ನೋಡಿದವರ ಮುಖವು ಕಪ್ಪಾಗ್ಬಿಡ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯ ಬರ್ತದೆ, ಅವನನ್ನೇ ದೃಷ್ಟಿಸಿದವರ ಮುಖವು ಪ್ರಕಾಶ. ಇನ್ನ ಅರ್ಥ ಆಗಿಲ್ಲ. ಕರ್ತನು ಬೆಳಕಾಗಿಳಿದು ಬರ್ತಾನೆ. ಹಲ್ಲೆಲೂಯಾ. ಮೋಶೆ ಸೀನಾಯಿ ಬೆಟ್ಟಕ್ಕೆ ಹೋಗ್ತಾನೆ. ಅವನು ಹಿಂದಿರುಗಿ ಬರುವಾಗ ಮುಖದ ಮೇಲೆ ಬಟ್ಟೆ ಹಾಕೊಂಡ್ ಬರ್ತಾನೆ. ಯಾಕೆ? ಅವ್ರ ಮುಖ ಯಾರು ನೋಡಕ್ ಆಗ್ತಾ ಇರ್ಲಿಲ್ವಂತೆ. ಯಾಕೆಂದ್ರೆ ಇವನು ಸಾಧಾರಣವಾದವನಾಗಿರ್ಲಿಲ್ಲ, ಇವನು ದೇವರನ್ನ ನೋಡುವನಾಗಿದ್ದ. ದೇವರು ಇವನನ್ನು ನೋಡುವರಾಗಿದ್ರು. ಹಲ್ಲೆಲೂಯಾ. ಕರ್ತನು ರಾಜಾದಿ ರಾಜನು ಹಿಂದಿರುಗಿ ಬರುವಾಗ ಅವನ ಮಹಿಮೆ ಒಂದಿಗೂ, ಬೆಳಕಿನೊಂದಿಗೂ, ಬೆಂಕಿ ಒಂದಿಗೂ ಅವನು ಬರ್ತಾನೆ. ಬರುವಾಗ ನಿನ್ನ ಮುಖ ಪ್ರಕಾಶವಾಗಿರ್ಬೇಕು. ಪ್ರಕಾಶ ನೋಡ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಆತನನ್ನೇ ನೋಡಿದವರ ಮುಖವು ಪ್ರಕಾಶಗೊಳ್ತದೆ. ನೀನು ರಾತ್ರಿ ಬೆಳಗ್ಗೆ ಇಡ್ಮೇಟಲ್ಲೆಲ್ಲ ನೀನು ರೀಲ್ಸ್ 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 ಕೊಟ್ಟ ನೋಡ್ರಿ, ರಿಲಯನ್ಸ್ ಕಂಪ್ನಿ ಅವ್ನು ರೀಲ್ಸ್. ಹಲ್ಲೆಲೂಯಾ. ರೀಲ್ಸ್ ಅಂತ ಗೊತ್ತು, ಬಟ್ ಅದು ರಿಯಲ್ ಅಂತ ನಿಮ್ಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ರೀಲ್ಸ್ಗಾಗಿ, ಕಾಮಿಡಿಗಾಗಿ, ನಗೋದಕ್ಕೋಸ್ಕರವಾಗಿ ಎಷ್ಟು ತಾಸು ನೀವು ಸಮಯ ಕಳೀತೀರ.
ಈ ಫೋನ್ಗಳೆಲ್ಲ ಬರೋಕ್ಕಿಂತ ಮುಂಚೆ ನಿಮ್ಮ ಕೈಲಿ ಯಾವಾಗಲೂ ಬೈಬಲ್ ಇರ್ತಾ ಇತ್ತು. ಈ ಫೋನ್ ಬರೋಕ್ಕಿಂತ ಮುಂಚೆ ಯಾವಾಗಲೂ ಪ್ರಾರ್ಥನೆಯಲ್ಲಿ ಕೂತ್ಕೊಳ್ತಾ ಇದ್ರಿ, ಯಾವಾಗಲೂ ದೇವರ ಸಮ್ಮುಖ ಕೂತ್ಕೊಳ್ತಾ ಇದ್ರಿ. ಆ ಅನುಭವನೇ ಬೇರೆ. ಬಟ್ ಶತ್ರು ಗೊತ್ತಾಯ್ತು, ಇವರ ಕೈಯಿಂದ ಬೈಬಲ್ ತಪ್ಪಿಸಬೇಕಾದ್ರೆ, ಇವರ ಕೈಯಿಂದ ಆ ಪ್ರಾರ್ಥನೆಯ ಸಮಯ ತಪ್ಪಿಸಬೇಕಾದ್ರೆ ಮಾಡಬೇಕಾಗಿರೋದು ಒಂದೇ ಒಂದು, ಅದು ಆಂಡ್ರಾಯ್ಡ್ ಫೋನ್ ಬಿಡುವಾಗ ಸುಮ್ಮನೆ ಬಿಡಬಾರ್ದು, ಎಲ್ಲ ಆಫರ್ ಬಿಟ್ಟು ಇವರುಗಳನ್ನ ಆಕ್ರಮಿಸ್ಕೊಳ್ಬೇಕು. ಅವನು ಡೈರೆಕ್ಟ್ ಫೈಟ್ ಮಾಡಲ್ಲ, ಅವನು ಕುಯುಕ್ತಿ ಉಳ್ಳವನು, ಕುತಂತ್ರ ಉಳ್ಳವನು. ಹಲ್ಲೆಲೂಯಾ. ರೀಲ್ಸ್ ನೋಡಲ್ವಾ? ಇಷ್ಟು ವಾಕ್ಯ ಕೇಳಿ ಇವತ್ತು ಮತ್ತೆ ನೀನು ಹೋಗಿ ಫೋನ್ ತಗೊಂಡು ರೀಲ್ಸ್ ನೋಡಿದ್ರೆ ನೀನು ಫೋನ್ ಹೊಡೆದೋಗ್ಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಏನ್ ಪಾಸ್ಟರ್ ಬೇಡ, ನನ್ನ ಫೋನಲ್ಲಿ ವಾಟ್ಸಪ್ಪು, ನನ್ನ ಫೋನಲ್ಲಿ ಯೂಟ್ಯೂಬ್ ಎರಡು ಬಿಟ್ಟು ಬೇರೆ ಇಲ್ಲ. ತಗೊಳ್ರಿ, ನನ್ನ ಫೋನಲ್ಲೇ ಇದೆ, ಆಮೇಲೆ ಒಂದ್ಸರಿ ಚೆಕ್ ಮಾಡ್ರಿ. ಯಾಕೆ ನಾನು ಒಬ್ಬನ ಅಲ್ವ, ನನಗೆ ಆಸೆ ಆಕಾಂಕ್ಷೆ ಏನಿಲ್ವಾ? ನಾನು ನಿಮಗೆ ಹೇಳ್ತಲ್ಲ, ಎಲ್ರಿಗೂ ಹೇಳ್ತಾರಲ್ಲ. ನೀವು ಒಪ್ಕೊಂಡ್ರೆ ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ಕೆಲ ಜನರು ಹಂಗೆ ಮೂಟೆ ಇಟ್ಕೊಂಡು ಕೂಡ ಒಪ್ಕೊಳಲ್ಲ. ಅಂಥವ್ರು ಬಂಡ್ರಾಯಿ. ಒಂದ್ಸಾರಿ ಬಾಂಬ್ ಬಿಡ್ತಾರೆ ದೇವರು, ಪುಡಿ ಆ ಪುಡಿ ಹಾಕಕ್ಕಿಂತ ಮುಂಚೆ ನಿನ್ನ ಒಳ್ಳೆ ಶಿಲಿ ಆಗ್ಬೇಕಾದ್ರೆ ಒಪ್ಕೋ. ಹಲ್ಲೆಲೂಯಾ. ರೀಲ್ಸ್ ನೋಡಬಾರ್ದು ದೇವ್ರ ಮಕ್ಕಳು. ಕಾಮಿಡಿ, ಸುಮ್ಮನೆ ಕಾಮಿಡಿ ಮಾಡ್ಬಿಡ್ತಾರ. ಆ ಕಾಮಿಡಿ 5 ನಿಮಿಷದಲ್ಲಿ ಎಷ್ಟು ಡಬಲ್ ಮೀನಿಂಗ್ ಮಾತು. ಅವ್ನು ಆಗೋದು ನೋಡ್ಬೇಕು, ಹಿಂಗೆ ಹೇಳ್ಬಿಟ್ರು, ನಿನ್ನ ಮಕ್ಕಳು ನೆಕ್ಸ್ಟ್ ಹಂಗೆ ಆಗ್ತಾರೆ. ಹಲ್ಲೆಲೂಯಾ. ನಾನು ಫಿಲಿಮ್ ಟ್ಯಾಕಿಸ್ಗೆ ಹೋಗಲ್ಲ. ಅಯ್ಯೋ, ಫಿಲಿಮ್ ಟ್ಯಾಕಿಸ್ಗಲ್ಲ, ಮನೆಯಲ್ಲೇ ಫೋನಲ್ಲೇ ನೋಡ್ಬಿಡ್ತೀನಿ. ನೀನು ಇಲ್ಲಿ ನೋಡೋದು ಒಂದೇ, ಫಿಲಿಮ್ ಟ್ಯಾಕಿಸ್ನಲ್ಲಿ ನೋಡೋದು ಒಂದೇ. ಆತ್ಮಿಕರಾಗಿ ಇರಬೇಕು. ನಿನ್ ಫೋನ್ ಶುದ್ಧವಾಗಿರ್ಬೇಕು. ಸುಳ್ಳು ಹೇಳ್ಬೇಡ್ರಿ. ಫೋನುಗಳಲ್ಲಿ ಎಂತೆಂಥ ವಿಡಿಯೋ, ರೂಮ್ ಒಳಗಡೆ ಹೋಗ್ಬಿಟ್ಟು ಎಂತೆಂಥ ವಿಡಿಯೋಗಳು ನೋಡೋರು ಇದ್ದಾರೆ. ಯೌವನ ಹುಡುಗರು ಕೈಗಳಲ್ಲಿ ಪಾಪ ಮಾಡೋರಿಲ್ವಾ? ಹೇಗೆ ನೀನು ಆತ್ಮದೇವ್ರ ಕೈಯಲ್ಲಿ ಕೊಟ್ಟಿದ್ಯಾ? ಹೇಗೆ ನೀನು ರಕ್ಷಿಸಲ್ಪಟ್ಟಿದ್ಯಾ? ಹೇಗೆ ನಾವೇ ಒಳಗಡೆ ನಿನ್ನ ದೇವ್ರ ಕರ್ಕೊಂಡು ಬಾಗಿಲು ಮುಚ್ಚಬೇಕು? ಇವತ್ತೊಂದ್ಸಾರಿ ಆಲೋಚನೆ ಮಾಡು. ಸಮುವೇಲನು ಸತ್ತೋಗ್ತಾನೆ. ಪ್ರಸಂಗ ತುಂಬಾ ಇದೆ, ನಾನೇನ್ ಮಾಡ್ಲಿ, ನಿಲ್ಲಿಸ್ಬಿಡ್ತೀನಿ. ಒಂದೇ ವಾಕ್ಯ ಓದಿರೋದು. ಹಲ್ಲೆಲೂಯಾ. ಸಮುವೇಲನು ಸತ್ತೋಗ್ತಾನೆ. ಸತ್ತು ಹೋದ ಸ್ವಲ್ಪ ದಿನಕ್ಕೆ ಸೌಲನಿಗೆ ಇಸ್ರಾಯೇಲರಿಗೆ ಬೈರಿಗಳ ನಡುವೆ ಒಂದು ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಇಸ್ರಾಯೇಲ್ ಜನರು ಎಲ್ಲರೂ ಸೋತು ಹೋಗ್ತಾ ಇರ್ತಾರೆ. ಆ ಟೈಮ್ನಲ್ಲಿ ಸೌಲನಿಗೆ ದಿವ್ಯ ದರ್ಶನವೂ ಇಲ್ಲ, ದೇವರ ಶಬ್ದನೂ ಇಲ್ಲ, ಪ್ರವಾದನೆಯ ಮಾತುಗಳು ಇಲ್ಲ, ಎಲ್ಲ ನಿಂತೋಗಿರುತ್ತೆ. ಆ ಟೈಮ್ನಲ್ಲಿ ಯಾರನ್ನ ಆಲೋಚನೆ ಕೇಳಬೇಕು, ಮುಂದೆ ಏನಾಗುತ್ತೆ, ಯುದ್ಧ ಏನಾಗುತ್ತೆ, ಯಾರು ಜಯಿಸ್ತಾರೆ, ಯಾರು ಸೋಲ್ತಾರೆ ಗೊತ್ತಾಗದಿರೋ ಒಂದು ಸಮಯದಲ್ಲಿ ಸಡ್ಡನಗೊಂದು ಆಲೋಚನೆ ಬರುತ್ತೆ. ಇವನೇನು ಮಾಡ್ತಾನೆ, ಬೇರೆ ಒಂದು ಊರಿಗೆ ಹೋಗ್ಬಿಟ್ಟು ಆ ಊರಲ್ಲಿ ಒಂದು ಸ್ತ್ರೀ ಇರ್ತಾಳೆ, ಕನ್ಯೆ ಇರ್ತಾಳೆ. ಬೇತಾಳದವ್ರನ್ನ ವಿಚಾರಿಸುವಂತವ್ರನ್ನ, ಸತಂತ ಆತ್ಮಗಳನ್ನ ಎಬ್ಬಿಸುವಂತ ಒಂದು ಸ್ತ್ರೀ ಇರ್ತಾಳೆ. ಆ ಸ್ತ್ರೀ ಹತ್ರ ಈ ಸೌಲ ಹೋಗ್ತಾನೆ. ಈ ಸೌಲ ಹೋಗ್ಬಿಟ್ಟು ಮಾರು ವೇಷ ಹಾಕೊಂಡು ಹೋಗ್ತಾನೆ. ಯಾಕಂದ್ರೆ ರಾಜನೇ ಮಾಡಿರೋದು ರೂಲ್ಸ್ ಏನಂತ ಹೇಳಿ, ಈ ರೀತಿ ಎಲ್ಲ ಕನ್ಯೆಯರನ್ನ ಇಟ್ಬಿಟ್ಟು ಕನ್ನಿ ಕೇಳೋದು, ಈ ರೀತಿ ಸತಂತ ಆತ್ಮವನ್ನ ಕೇಳುವಂತವ್ರನ್ನ ಈ ನಮ್ಮ ಊರಲ್ಲಿ ಯಾರು ಇರಬಾರ್ದು, ಅವ್ರನ್ನೆಲ್ಲ ತೆಗೆದುಬಿಟ್ಟು ಊರು ಆಚೆ ಹಾಕ್ರಿ. ಯಾಕಂದ್ರೆ ಇದು ಯೆಹೋವನು ವಾಸ ಮಾಡುವ ಸ್ಥಳ, ದೇವರ ಆತ್ಮ ವಾಸ ಮಾಡುವ ಸ್ಥಳ, ದೇವರು ನಡೆದಾಡುವ ಸ್ಥಳ. ಈ ಊರು, ಈ ಪಟ್ಟಣ ಶುದ್ಧವಾಗಿರ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಎಲ್ಲರನ್ನ ಹೊರಗಡೆ ಹಾಕ್ತಾನೆ. ಈಗ ಇವನೇ ಹೋದ್ರೆ ಅವ್ರು ಹೇಳ್ತಾರಾ? ಹೇಳಲ್ಲ, ಭಯ ಪಟ್ಬಿಡ್ತಾರೆ. ರಾಜ ಇದಾನೆ ಅಂದ್ಬಿಟ್ಟು ನಮ್ಮನ್ನು ಕೊಲ್ಲಕ್ಕೆ ಬಂದ್ಬಿಟ್ಟಿದ್ದಾನೆ, ಕಣ್ಣಿಡಿಯಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ಅವ್ರು ಯಾರು ಹೇಳಲ್ಲ ಅಂದ್ಬಿಟ್ಟು ಇವನೇನು ಮಾಡ್ತಾನೆ, ಮಾರು ವೇಷ ಹಾಕೊಂಡು ಬರ್ತಾನೆ. ಕ್ಲೀನಾಗಿ ಏನೋ ದುಪ್ಪಟ್ಟ ಗಿಪ್ಪಟ್ಟ ಏನೋ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಹಾಕೊಂಡು, ಶಾಲೆಲ್ಲ ಹಾಕೊಂಡು ಬರ್ತಾನೆ. ಬೇರೆ ಯಾವುದೋ ವ್ಯಕ್ತರ ಬಂದ್ಬಿಟ್ಟು ಕೇಳ್ತಾನೆ, ಇದು ನೀನೊಬ್ಬರನ್ನ ಕರೆಸ್ಬೇಕು ಅಂತ ಕೇಳ್ತಾನೆ. ಅವಳು ಕೇಳ್ತಾಳೆ, ಇಲ್ಲ, ಆಲ್ರೆಡಿ ಎಲ್ಲ ರೂಲ್ಸ್ ಬಂದಿದೆ, ರಾಜ್ಯದನ್ನೆಲ್ಲ ಕ್ಯಾನ್ಸಲ್ ಮಾಡಿದಾನೆ, ನಾವು ಮಾಡಂಗಿಲ್ಲ.
ಆಗ ಅವನು ಹೇಳ್ತಾನೆ, ಇಲ್ಲ ಆ ಥರ ಆಗದ್ರೆ ನಾನು ನೋಡ್ಕೊತೀನಿ, ನೀನು ಧೈರ್ಯವಾಗಿರೋ, ಆತ್ಮವನ್ನು ಒಬ್ಬರನ್ನ ಕರೆಸ್ಬೇಕು ಅಂತ ಇವನು ಹೇಳ್ತಾನೆ. ಆ ವಾಕ್ಯ ಇದೆ, ಟೈಮ್ ಇಲ್ಲ, ನಾನು ಬರೋಬಾರ ಆದ್ರೆ ಕೊಡ್ತೀನಿ, ಆ ವಾಕ್ಯ ಇದೆ. ಸರಿ, ಯಾರನ್ನ ಕರೆಸ್ಬೇಕು ಅಂತ ಆ ಮಾಟಗಾತಿ ಕೇಳ್ತಾಳೆ. ಕೇಳುವಾಗ ಅವಾಗ ಸೌಲ್ ಹೇಳ್ತಾನೆ, ಸಮುವೇಲ ಎಂಬುದಾಗಿ ಹೇಳಿ ಒಬ್ಬ ಮುತ್ಕ ಇದ್ದಾನೆ, ಆ ಮುತ್ಕ ಕರ್ಕೊಂಬರ್ಬೇಕು. ಆಲ್ರೆಡಿ ಸತ್ತೋಗಿದ್ದಾನೆ, ಆ ಮುತ್ಕನ್ ಕರ್ಕೊಂಬರ್ಬೇಕು, ಅವನ ಆತ್ಮನ ಆ ಪ್ರೇತ ಕರ್ಕೊಂಬರ್ಬೇಕು ಅಂತ ಇವನು ಹೇಳ್ತಾನೆ. ಆ ಟೈಮಲ್ಲಿ ಅವಳು ಏನ್ ಮಾಡ್ತಾಳೆ ಗೊತ್ತಾ, ಏನೇನೋ ಮಂತ್ರಗಳು ಹಾಕಿ ಆ ಸಮುವೇಲ ಪ್ರವಾದಿ ಸತ್ತೋಗಿರೋಂಥ ಸಮುವೇಲನ ಪಾತಾಳದಿಂದ ಕರೆಸ್ತಾಳೆ. ಅಂದ್ರೆ ಆತ್ಮ ಎಲ್ಲಿದೆ? ಆತ್ಮ ಎಲ್ಲಿದೆ? ಪಾತಾಳದಲ್ಲಿದೆ. ಮತ್ತೆ ಸ್ವರ್ಗ ಹೆಂಗ್ ಸಿಗುತ್ತೆ? ನಿಮ್ಗೆ ಡೌಟ್, ಆ ವಾಕ್ಯ ಓದಿಸ್ಬೇಕು. ವಾಕ್ಯ ತಗೊಳ್ರಿ. ಒಂದು ಸಾಮುವೇಲನಿಗೆ ಬರೆದ ಪ್ರವಾದನ ಗ್ರಂಥ 28ನೇ ಅಧ್ಯಾಯ 9:9 15 ವಾಕ್ಯ ನೋಡ್ರಿ. ಒಂದು ಸಾಮುವೇಲನಿಗೆ ಬರೆದ ಪ್ರವಾದನ ಗ್ರಂಥ 28ನೇ ಅಧ್ಯಾಯ 9-15 ವಾಕ್ಯ. ಆಗ ಆಕೀಷನು ದಾವೀದನ, ನನ್ನ ದೃಷ್ಟಿಯಲ್ಲಿ ನೀನು ದೇವದೂತನಂತಿರುತ್ತಿ, ಆದರೆ ಫಿಲಿಷ್ಟಿಯರ ಪ್ರಭುಗಳು ಇವನು ನಮ್ಮ ಜೊತೆಯಲ್ಲಿ ಯುದ್ಧಕ್ಕೆ ಹೊರಡಬಾರದೆಂದು ಹೇಳುತ್ತಾರಲ್ಲ, ಆದ್ದರಿಂದ ನೀನು ನಿನ್ನ ಸಂಗಡ ಬಂದ ನಿನ್ನ ಒಡೆಯನ ಸೇವಕರು ನಾಳೆ ಬೆಳಗ್ಗೆ ಎದ್ದು ಹೊತ್ತು ಮೂಡುವ ಕೂಡಲೇ ಹಿಂದಿರುಗಿ ಹೋಗಿರಿ ಎಂದು ಹೇಳಿದನು. ದಾವೀದನು ತನ್ನ ಜನರೊಡನೆ ಬೆಳಿಗ್ಗೆ ಎದ್ದು ಒಂದು ಸಾಮುವೇಲನಿಗೆ ಬರೆದ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯ 9-15 ವಾಕ್ಯ. ಒಂದು ಸಾಮುವೇಲ್ 28 9 ಓದ್ರಿ. ಆಗ ಆಕೆ ನೋಡಿ, ನಾನು ಹೇಳಿದ್ನಲ್ಲ ಆಕೆ ಯಾರು ಅಂತ ಅವಾಗ ಹೇಳಿದೆ. ಆಕೆ ಯಾರು? ಮಾಟಗಾತಿ, ಸತ್ತಂತ ಆತ್ಮಗಳನ್ನ ಎಬ್ಬಿಸಿ ವಿಚಾರಿಸುವಂತವಳು. ಅವನಿಗೆ ಸೌಲನು ಮಾಡಿದ್ದು ನನಗೆ ಗೊತ್ತುಂಟು. ಅವನು ಸೌಲನಿಗೆ ಮಾಡಿದ ನನಗೆ ಗೊತ್ತುಂಟು. ಅವನು ಸತ್ತವರಲ್ಲಿ ವಿಚಾರಿಸುವಂತವರನ್ನ ಬೇತಾಳಿಕರನ್ನು ದೇಶದಿಂದ ಹೊರಡಿಸಿ ಬಿಟ್ಟನು, ದೇಶದಿಂದ ಹೊರಗಡೆ ಹಾಕ್ಬಿಟ್ಟಿದ್ದಾನೆ. ಹೀಗಿದ್ದರೂ ನಾನು ಸಾಯುವನಂತೆ ನೀನು ನನ್ನ ಪ್ರಾಣಕ್ಕೆ ಹುರುಳೊಡ್ಡುವುದೇಕೆ ಅಂದಳು. ಅದಕ್ಕೆ ಸೌಲನು, ಯೆಹೋವನಾಣೆ, ಈ ವಿಷಯದಲ್ಲಿ ನೀನು ದಂಡನೆಗೆ ಗುರಿಯಾಗುವುದಿಲ್ಲ ಎಂದು ಆಕೆಗೆ ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಿದನು. ಆಗ ಸ್ತ್ರೀಯು ನಿನಗೆ ಯಾರನ್ನು ಬರಮಾಡಬೇಕು ಎನ್ನಲು, ನಿನಗೆ ಯಾರನ್ನ ಬರಮಾಡಬೇಕು ಎಂದು ಕೇಳಲು ಸಾಮುವೇಲನನ್ನು ಎಂದು ಉತ್ತರ ಕೊಟ್ಟನು. ಸಾಮುವೇಲನನ್ನ ನೀನು ಬರಮಾಡಬೇಕೆಂದು ಉತ್ತರ ಕೊಟ್ಟ. ಆಲ್ರೆಡಿ ಸಾಮುವೇಲ ಸತ್ತೋಗಿದ್ದಾನೆ. ಸಾಮುವೇಲ ಜೀವಂತವಾಗಿಲ್ಲ, ಸಾಮುವೇಲ ಸತ್ತೋಗಿದ್ದಾನೆ. ಈಗ ಸೌಲ ಹೋಗಿ ಅವನು ಬರಬೇಕಂತ ಕೇಳ್ಕೊಳ್ತಾ ಇದ್ದಾನೆ. ಆ ಸ್ತ್ರೀಯು ಸಾಮುವೇಲನನ್ನು ಕಂಡು ನಾನು ಕೇಳಿಸ್ಕೊಳ್ರಿ. ನೀವು ಅಲ್ಲೇ ಇರ್ರಿ ಸಿಸ್ಟರ್, ನೀವು ಅಲ್ಲೇ ಇರ್ರಿ. ಈಗ ಈ ಸಾಮುವೇಲ ಯಾರು? ಪ್ರವಾದಿ, ದೇವರಲ್ಲಿ ನಡೆಸಲ್ಪಟ್ಟವನು, ದೇವರ ಆತ್ಮದಲ್ಲಿ ನಡೆಸಲ್ಪಟ್ಟವನು. ಇವಾಗ ಇವನು ಎಲ್ಲಿದ್ದಾನೆ? ಪಾತಾಳದಲ್ಲಿ, ಬೇತಾಳ ದೇವಗಳು ವಾಸ ಮಾಡೋ ಜಾಗದಲ್ಲಿ ಇದ್ದಾನೆ. ನಮ್ಗತಿ ಏನು? ಮತ್ತೆ ಸ್ವರ್ಗ, ನರಕ, ವಿಶ್ರಾಂತಿ ಸ್ಥಳ ಏನೇನು ಹೇಳ್ತಾರಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ 3 ದಿವಸ ಹೋಗಿದ್ರು ಗೊತ್ತಾ? ಎಲ್ಲಿಗೋಗಿದ್ರು? ಪಾರ್ಟಿ ಮಾಡಾಕ, ಗಾಡಿ ಪಾರ್ಕಿಂಗ್ ಮಾಡಾಕ. ಎಲ್ಲೋಗಿದ್ರು 3 ದಿವಸ? ಅವರುಗಳನ್ನ ರೆಡಿ ಮಾಡಿ ಎಬ್ಬಿಸ್ಕೊಂಬರಕ್ಕೆ. ಎಲ್ಲ ಭಕ್ತರನ್ನಲ್ಲ, ಹಲೋ, ಎಲ್ಲ ಕ್ರೈಸ್ತರನ್ನೆಲ್ಲ, ಎಲ್ಲ ಪ್ರವಾದಿಗಳನ್ನೆಲ್ಲ, ಎಲ್ಲ ರಾಜರನ್ನೆಲ್ಲ, ಎಲ್ಲ ದೇವ್ರ ಮಕ್ಕಳನ್ನೆಲ್ಲ. ದೇವ್ರ ಮಕ್ಕಳು ಅಂತ ಹೆಸರು ಹೊಂದಿಕೊಂಡಿದ್ದವ್ರನ್ನಲ್ಲ. ಮತ್ ಯಾರನ್ನ ಕರ್ಕೊಂಡು ಬಂದಂತವ್ರು ಹೇಗಿದ್ರು? ಎಲ್ರು ಬಂದಿಲ್ಲ ಮೇಲಿಕ್ಕೆ.
ಸ್ಪೆಷಲ್ ಆಗಿ ಅಲ್ಲಿ ಇನ್ಕ್ಲೂಡ್ ಮಾಡಿದೆ ಕೆಲವು ಪದಗಳು. ಆ ಪದಗಳು ಹೋದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಈಗ ಈ ಪ್ರಭಾದಲ್ಲಿದ್ದಾನೆ, ಪಾತಾಳದಲ್ಲಿದ್ದಾನೆ. ಈಗ ಇವರನ್ನ ಬೇತಾಳಕ್ಕೆ ಇದಕ್ಕೆ ಸಂಬಂಧಪಟ್ಟಂತ ಸ್ತ್ರೀಯನ್ನು ಮಾಡ್ತಾವಳೆ. ಅವ್ರ ಆಂಡೆವರ್ ಇಟ್ಕೊಂಡು ಅವರನ್ನ ಹೊರಗಡೆ ಕರ್ಕೊಂಡು ಬರ್ತಾ ಇದ್ದಾಳೆ. ಅಲ್ಲೇಲೂಯಾ. ಅರ್ಥ ಆಗ್ತಾ ಇದೆಯಾ? ಅವರನ್ನ ಆಚೆ ಕರ್ಕೊಂಡು ಬರ್ತಾ ಇದ್ದಾಳೆ. ಅವಾಗ ಸಾಮುವೇಲ ಬರ್ತಾನೆ. ಸಾಮುವೇಲ ಬಂದು ಕೆಲವೊಂದು ಮಾತಾಡುವಾಗ ಅಲ್ಲಿಂದ ಸ್ಟಾರ್ಟ್ ಮಾಡಿ, ಎಲ್ಲಿ ನಿಲ್ಲಿಸಿರಲ್ಲಿಂದ ಸ್ಟಾರ್ಟ್ ಮಾಡಿ. ಆ ಸ್ತ್ರೀಯು ಸಾಮುವೇಲನನ್ನು ಕಂಡ ಕೂಡಲೇ, ಕೇಳಿಸ್ಕೊಳ್ರಿ, ಈಗ ಆ ಸ್ತ್ರೀ ಏನ್ ಮಾಡ್ತಾವಳೆ, ಸತ್ತು ಹೋಗಿರೋ ಸಾಮುವೇಲ ಬರುವಾಗ ಸಾಮುವೇಲನ ನೋಡ್ತಾ ಇದ್ದಾಳೆ. ಯಾರು? ಆ ಮಾಟಗಾತಿ ನೋಡ್ತಾ ಇದ್ದಾಳೆ. ನೋಡುವಾಗ ಗಟ್ಟಿಯಾಗಿ ಕೂಗಿ, ಅವಳು ಗಟ್ಟಿಯಾಗಿ ಕೂಗಿ ಸೌಲನಿಗೆ ನೀನು ನನ್ನನ್ನು ವಂಚಿಸಿದೇಕೆ? ನೀನು ಸೌಲನಲ್ಲವೋ? ನೀನು ಸೌಲನಲ್ಲವೋ ಅಂದಳು. ಅರಸನು ಹೆದರಬೇಡ, ನಿನಗೇನು ಕಾಣಿಸುತ್ತದೆ ಎಂದು. ಹೆದರಬೇಡ, ನೀನ್ ಸಾಮುವೇಲನ ಕರೆದು ಬಿಟ್ಟಿದ್ಯಾ, ಈಗ ನಿನಗೆ ಏನು ಕಾಣಿಸ, ಬಾಯಿ ಮುಚ್ಕೊಂಡು ಅದೇಳು ಎಂದು ಆಕೆಯನ್ನು ಕೇಳಲು ಭೂಮಿಯೊಳಗಿಂದ, ಕೇಳಿಸ್ಕೊಳ್ರಿ, ಇದು ಇಂಪಾರ್ಟೆಂಟ್ ವರ್ಡ್, ಭೂಮಿಯ ಪಾತಾಳದ ಒಳಗಿನಿಂದ ಒಬ್ಬ ದೇವನು ಕ್ಲೀನ್ ಆಗಿ ಓದ್ಬೇಕು, ಒಬ್ಬ ದೇವನು ಬರುತ್ತಿರುವುದನ್ನು. ಯಾರಂತೆ ಬರ್ತಾರದಲ್ಲಿ? ದೇವನು. ಅಯ್ಯೋ, ಅವನು ಪಾತಾಳದಲ್ಲಿ ಇದ್ರೂ ಕೂಡ ಅವನು ಪಾರಿಶುದ್ಧವಾಗಿದ್ದಾನೆ. ದೇವರ ವಾಕ್ಯ ಬೇಕಾದ ದಾವೀದನು ಹೇಳ್ತಾನೆ, ಅಪ್ಪ ನಾನು ಮರೆಯಾಗಿ ನಿನ್ನನ್ನು ತಪ್ಪಿಸಿಕೊಂಡು ಪಾತಾಳಕ್ಕೆ ಹೋದ್ರು ಕೂಡ ನೀನು ಅಲ್ಲಿ ಬರ್ತೀಯಲ್ಲ. ಅಲ್ಲೇಲೂಯಾ, ಅಲ್ಲೇಲೂಯಾ. ಅವನು ಪಾತಾಳದ ಒಳಗಳಿದ್ರು ಕೂಡ ದೇವರ ಮನುಷ್ಯನಂತೆ ಇದ್ದಾನೆ. ಸ್ಟೇಫನ ಮೇಲೆ ಕಲ್ಲುಗಳನ್ನು ಎಸೆಯುವಾಗ, ಎಸೆಕಿನ ಮುಂಚೆ ಜನಗಳೆಲ್ಲರೂ ಸ್ಟೇಫನ ಮುಖ ನೋಡುವಾಗ ಸ್ಟೇಫನ ಮುಖವಾಗಿ ಕಾಣ್ತಾ ಇಲ್ಲ, ಬದಲಾಗಿ ಸ್ಟೇಫನು ದೇವದೂತರಂತೆ ಕಾಣ್ತಾ ಇದ್ದಾನೆ. ಸ್ಟೇಫನು ದೇವದೂತರಂತೆ, ಅವನು ಸಾಯುವ ಸಮಯದಲ್ಲಿ ದೇವದೂತರಂತೆ ಕಾಣ್ತಾ ಇದ್ದಾನೆ. ಅವನು ತಲೆ ಎತ್ತಿ ಪರಲೋಕದ ಕಡೆ ನೋಡುವಾಗ ಪರಲೋಕ ತೆರೆಯಲ್ಪಟ್ಟಿದೆ. ಪರಲೋಕದಲ್ಲಿ ಕೂತಿರುವಂತ ಯೇಸು ಕ್ರಿಸ್ತನು ಎದ್ದು ನಿಂತಿದ್ದಾನೆ. ಅದು ಪಾರಿಶುದ್ಧನಿಗಾಗಿ. ಸ್ಟೇಫ ಅವನ ಆತ್ಮ ದೇವರ ಕೈಲಿ ಕೊಟ್ಟಿದ್ದ. ಇನ್ನೇನ್ ಸಾಯೋ ಟೈಮಲ್ಲಿ ಪರಲೋಕದಲ್ಲಿ ನೋಡ್ತಾನೆ, ಜಾಗ ಇದೆಯಲ್ವಾ ಅಂತ ಹೇಳಿ ದೇವ್ರು ಹೇಳ್ತಾರೆ, ಮಗನೇ ಪರಲೋಕ ಓಪನ್ ಆಗಿದೆ, ನಿನ್ನ ಆತ್ಮ ನನ್ನ ಕೈಯಲ್ಲಿರುವಾಗ ಸಾಯುವಂತವನು ಅವನಿಗಾಗಿ ಪರಲೋಕ ತೆರೆಯಲ್ಪಟ್ಟಿರ್ತದೆ. ಅವನಿಗಾಗಿ ಸಾಯುವಾಗ ಯಾರು ಎದ್ದು ಸ್ವಾಗತ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ದೇವರ ಭಕ್ತರು ಮರಣವನ್ನ ದೇವರು ಅಲ್ಪವೊಂದು ಎಣಿಸೋದಿಲ್ಲ. ದೇವರ ಮಕ್ಕಳ ಮರಣವನ್ನ ನನ್ನ ದೇವರು ವಿಶೇಷವಾಗಿ ನೋಡ್ತಾನೆ. ದೇವರ ಮಕ್ಕಳು ಯಾರಾದ್ರೂ ಸತ್ರೆ ಎದ್ದು ವಿಶ್ ಮಾಡ್ತಾರೋ ಇಲ್ಲೋ, ವೆಲ್ಕಮ್ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ದೇವರ ಮಕ್ಕಳು ಯಾರಾದ್ರೂ ಸತ್ರೆ ಅವರಿಗಾಗಿ ಪರಲೋಕ ತೆರೆಯಲ್ಪಟ್ಟು ಪರಲೋಕದಲ್ಲಿ ಯೇಸು ಕ್ರಿಸ್ತನು ಎದ್ದು ನಿಂತುಕೊಂಡು ಅವರನ್ನ ವೆಲ್ಕಮ್ ಮಾಡುವಂತವನಾಗಿರ್ತಾನೆ, ಅವರನ್ನು ಸ್ವಾಗತ ಮಾಡುವಂತವನಾಗಿರ್ತಾನೆ. ಹಲ್ಲೆಲೂಯಾ. ಸ್ಟೇಫ ನೋಡುವಾಗ ಯೇಸು ಕ್ರಿಸ್ತನು ಸಿಂಹಾಸನದಿಂದ ಎದ್ದು ನಿಂತಿದ್ದಾನೆ. ಹಲ್ಲೆಲೂಯಾ. ಅದು ಭಕ್ತರ ಮರಣ. ಮುಂದೆ ಹೋದ್ರಿ. ಅವನು ಒಬ್ಬ ದೇವರಂತೆ. ಹೇಗಿದ್ದ ಅವನು? ದೇವನು. ಸಾಮುವೇಲ ಹೇಗಿದ್ದಂತೆ ನೋಡುವಾಗ? ದೇವನಂತೆ. ಎಲ್ಲಿ? ಪಾತಾಳದಲ್ಲಿದ್ರು ಕೂಡ ದೇವನಂತೆ ಇದ್ದಾನೆ. ಬರುತ್ತಿರುವುದನ್ನು ನೋಡುತ್ತೇನೆ ಎಂದು ಉತ್ತರ ಕೊಟ್ಟಳು. ಬರುತ್ತಿರುವುದನ್ನು ನೋಡುತ್ತಾ ಇದ್ದೇನೆ ಅಂತ ಉತ್ತರ ಕೊಟ್ಟಳು. ಅವನು ತಿರುಗಿ ಅವನ ರೂಪ ಹೇಗಿದೆ ಎಂದು ಕೇಳಲು, ಅವನ ರೂಪ ದೇವತರ ಇದೆಯಾ, 4 ಕೊಂಬಿದ್ಯಾ? ಯಾಕಂದ್ರೆ ಅವನು ಸೈತಾನ್ ಕೈಲಿದ್ದಾನ, ದೇವ್ರ ಕೈಲಿದ್ದಾನ ಗೊತ್ತಿಲ್ವಲ್ಲ. ಸೈತಾನ್ ಕೈಲಿದ್ರೆ ಅವನು ಸುಳ್ಳು ಹೇಳ್ಬಿಡ್ತಾನೆ, ದೇವ್ರ ಕೈಲಿದ್ರೆ ಸುಳ್ಳು ಹೇಳಲ್ಲ. ಅಂದ್ರೆ ದೇವರ ಮಕ್ಕಳಾಗಿ ಸಾಯುವಂತವನ ರೂಪ ಬದಲಾಗುತ್ತೆ. ಇದು ಸೌಲನ ಗೊತ್ತು. ಅದಕ್ಕೆ ಸೌಲ ಹೇಳ್ತಾನೆ, ಅವನ ರೂಪ ಹೇಗಿದೆ, ಅವ್ರು ಸಾಯುವಾಗ ಅವನ ಆತ್ಮ ಯಾರಿಗೆಲ್ಲ ಕೊಟ್ಟಿದ್ದ ನೋಡೋ ಸಾರಿ. ಯಾಕೆಂದ್ರೆ ಸಾಯಕ್ಕಿನ ಮುಂಚೆ ಅವನ ಆತ್ಮವನ್ನ ಸೈತಾನ ಕೈಯಲ್ಲಿ ಕೊಟ್ಟಿದ್ರೆ ಅವನಲ್ಲಿ ಒಂದು ಬಟ್ಟೆ ಇರುತ್ತೆ. ಆ ಬಟ್ಟೆ ಅದು ಹಾಗಿರಲ್ಲ, ಅದು ಬೇರೆ ಬಟ್ಟೆ ಇರುತ್ತೆ. ಬಟ್ ದೇವರ ಕೈಯಲ್ಲಿದ್ದು ಅವನ ಆತ್ಮವನ್ನ ದೇವರ ಕೈಯಲ್ಲಿ ಕೊಟ್ಟು ಸಾಯುವಂತವನ ಬಟ್ಟೆನೇ ಬೇರೆ ಇರ್ತದೆ.
ಅವನ್ ಸಾಯುವಾಗ ಅವನ ಆತ್ಮ ದೇವರ ಕೈಯಲ್ಲಿ ಕೊಡಿದ್ರೆ ಹಾಗೆ ಸತ್ರೆ ಅವನ ಬಟ್ಟೆ ಬೇರೆ ಇರ್ತದೆ. ಬಟ್ ಸಾಯುವಂತ ಮನುಷ್ಯನ ಆತ್ಮವನ್ನ ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟು ಸಾಯುವಂತವನ ವಸ್ತ್ರನೇ ಬೇರೆ. ಆ ವಸ್ತ್ರ ಹೋದ್ರಿ, ಅವನ ರೂಪ ಹೇಗೆ ಇದೆ ಎಂದು ಕೇಳುವಾಗ ಆಕೆಯು ಹಲ್ಲೆಲೂಯಾ, ಅವನ ವಸ್ತ್ರ ಹೇಗಿದೆಯಂತೆ? ಸಾಕು. ಏನೋ ನಿಲುವಂಗಿ ಅಂದ್ರೆ ಏನು? ದಾರಿ ತಪ್ಪಿದ ಮಗ ಹಿಂದಿರುಗಿ ಅಪ್ಪನ ಮನೆ ಬರುವಾಗ ಅಪ್ಪ ಏನು ಕೊಡ್ತಾನೆ? ಒಂದು ನಿಲುವಂಗಿ ಕೊಡ್ತಾನೆ, ಹೊಲಿಸ್ಕೊಂಡ್ಬಂದು ಹಾಕ್ತಾನೆ. ಯಾಕೆ? ಅಪ್ಪನ ಮನೆಗೆ ಬಟ್ಟೆ ಬಂದಿದ್ದಾನೆ, ಇವನ ಅಪ್ಪನ ಮನೆಗೆ ವಾರಸ್ತ. ನಿಲುವಂಗಿ, ಉಂಗ್ರ, ಇದು ಏನು? ವಾರಸ್ತ. ಹಲ್ಲೆಲೂಯಾ. ಎರಡನೇದಾಗಿ ವಾಕ್ಯ ಹೇಳ್ತದೆ, ಮದುವೆಯ ಮನೆಗೆ ನೀನು ಹೋಗಬೇಕಾದ್ರೆ, ನಿನ್ನ ಆತ್ಮ ಮದುವೆ ಮನೆಗೆ ಹೋಗಬೇಕಾದ್ರೆ, ನಿನ್ನ ಆತ್ಮ ಪರಲೋಕ ರಾಜ್ಯಕ್ಕೆ ಹೋಗಬೇಕಾದ್ರೆ, ನಿನ್ನ ವಸ್ತ್ರ ಮದುವೆಯ ಮನೆಗೆ ಬೇಕಾಗಿರುವ ನಿಲುವಂಗಿ ನೀನು ಹಾಕೊಂಡಿದ್ರೆ ಮಾತ್ರವೇ ಆ ಪರಲೋಕದ ಮನೆ ಒಳಗಡೆ ಎಂಟ್ರಿ. ಕೂತ್ಕೋ. ಅರಕಲ್ ಕಿತ್ತೋಗಿರೋ ಬಟ್ಟೆ ಆ ಕಡೆ ಕೂತ್ಕೋ, ನನಗೇನಿಲ್ಲ. ಪಾತಾಳದಲ್ಲಿ ಸಮವೇಲ ಇದ್ರು ಕೂಡ ದೇವರಂತ ಇದ್ದಾನೆ. ಎರಡನೇದಾಗಿ ಅವನ ಹತ್ರ ಒಂದು ನಿಲುವಂಗಿ ಇದೆ. ಆ ನಿಲುವಂಗಿ ಯಾರಿಗಿರ್ತದೋ ಅವ್ರಿಗೂ ಮಾತ್ರವೇ ಪರಲೋಕದಲ್ಲಿ ಜಾಗ. ಇದು ನಾನು ಹೇಳ್ತಾ ಇಲ್ಲ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ, ಹೋಗು ಮದುವೆಯ ಮನೆಗೆ ಕರಿ. ಎಲ್ಲರೂ ಬರ್ತಾರೆ. ಕೆಲವು ಜನರು ಮದುವೆ ಮನೆ ಬಟ್ಟೆ ಇರಲ್ಲ, ಅವ್ರನ್ನ ಹಿಡಿದು ಬೆಂಕಿ ಒಳಗಡೆ ಹಾಕ್ತಾರೆ. ಬಟ್ ಆ ಮದುವೆಗೆ ಬರುವುದಕ್ಕಾಗಿ ಬೇಕಾಗಿರೋ ವಸ್ತ್ರ ಯಾರ ಹತ್ರ ಇರ್ತದೋ ಅವರ ಪರಲೋಕದಲ್ಲಿ ಆ ಮದುವೆ ಮನೆಯಲ್ಲೇ ಇರ್ತಾರೆ. ಹಲ್ಲೆಲೂಯಾ. ನೀನ್ ಸಾಯೋ ದೊಡ್ಡ ಇಂಪಾರ್ಟೆಂಟ್ ಅಲ್ಲ, ನೀನ್ ಸಾಯುವಾಗ ನಿನ್ನ ಆತ್ಮ ದೇವರ ಕೈಯಲ್ಲಿರೋದೆ ದೊಡ್ಡ ಇಂಪಾರ್ಟೆಂಟ್, ದೊಡ್ಡ ವಿಷಯ. ನೀನ್ ಸಾಯೋ ಸಮಯದಲ್ಲಿ ನಿನ್ನ ಆತ್ಮ ದೇವರ ಕೈಯಲ್ಲಿರಬೇಕು. ಸಾಯೋ ಸಮಯದಲ್ಲಿ ಮಾತ್ರವಲ್ಲ, ನಿನ್ನ ಆಯುಷ್ಕಾಲ ಪೂರ್ತಿ, ಬದುಕಿರೋ ಕಾಲ ಪೂರ್ತಿ, ದೇವರಿಗೆ ಸಮಯ ಕೊಟ್ಟಿರುವ ಕಾಲ ಪೂರ್ತಿ, ದಿನಗಳು ಕೊಟ್ಟಿರುವ ಕಾಲ ಪೂರ್ತಿ, ಎಷ್ಟು ದಿನಗಳನ್ನು ದೇವರು ಅವನ ಪುಸ್ತಕದಲ್ಲಿ ಬರ್ದಿ ಕಾಲ ಇಟ್ಟಿದನು, ಆ ಕಾಲ ಪೂರ್ತಿ ನೀನು ದೇವರ ಕೈಯಲ್ಲಿ ಇರಬೇಕ. ಎಲ್ಲರ ಕಣ್ಣುಗಳು ಮುಚ್ಚಿನ ಪ್ರಾರ್ಥನೆ ಮಾಡೋಣ. ಎಲ್ಲರ ಕಣ್ಣುಗಳು ಮುಚ್ಚಿನ ಪ್ರಾರ್ಥನೆ ಮಾಡೋಣ. ಈಗ ಸಾಯೋದು ಬೇಡ, ಸಾಯೋದಿನ್ನ ಎಲ್ಲೋ ಇದೆ. ಈಗ ನೀನು ನಿನ್ನ ಆತ್ಮ ಪ್ರಾಣ ಶರೀರ ಯಾರ ಕೈಯಲ್ಲಿದೆ? ಒಂದ್ಸಾರಿ ಆಲೋಚನೆ ಮಾಡು. ದೇವರ ಕೈಯಲ್ಲಿದ್ರೆ ನಿನ್ನ ಜೀವಿತ ಪೂರ್ತಿ ಸುಗಂಧ ತೈಲ, ನಿನ್ನ ಜೀವನ ಪೂರ್ತಿ ಶುದ್ಧಿ, ನಿನ್ನ ಕಾರ್ಯಗಳ ಪೂರ್ತಿ ಸಫಲ. ಒಂದು ವೇಳೆ ನಿನ್ನ ಆತ್ಮ ಇವತ್ತು ಸೈತಾನ ಕೈಯಲ್ಲಿ, ಪಾಪದ ಕೈಯಲ್ಲಿ, ಲೋಕದ ಕೈಯಲ್ಲಿದ್ರೆ ನಿನ್ನ ಜೀವಿತ ಪೂರ್ತಿ ಪಾಪನೇ. ಪಾಪ ಕೊಡುವಂತ ಸಂಬಳ ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯ ಹೇಳ್ತದೆ. ಪಾಪವು ಕೊಡುವಂತ ಸಂಬಳ ಅದು ಮರಣ, ಅದು ಮರಣ, ಅದು ಮರಣ. ದೇವರು ಕೊಡೋ ಸಂಬಳ, ಪರಿಶುದ್ಧರಿಗೂ ಒಂದು ಸಂಬಳ ಇದೆ. ಆ ಸಂಬಳ ನಿತ್ಯ ಜೀವ, ನಿತ್ಯ ಜೀವ. ಇವತ್ತು ನೀನು ಯಾರ ಕೈಯಲ್ಲಿದೀಯ? ನಿನ್ನ ಮನೆ ಯಾರ ಕೈಯಲ್ಲಿದೆ? ನಿನ್ನ ಮಕ್ಕಳು, ನಿನ್ನ ಗಂಡ, ನಿನ್ನ ಹೆಂಡತಿ ಯಾರ ಕೈಯಲ್ಲಿದ್ದೀರಿ? ನಿನ್ನ ಸಭೆ ಯಾರ ಕೈಯಲ್ಲಿದೆ? ನಿನ್ನ ಸೇವೆ ಯಾರ ಕೈಯಲ್ಲಿದೆ? ನಿನ್ನ ಪ್ರಾರ್ಥನಾ ಜೀವಿತ ಯಾರ ಕೈಯಲ್ಲಿದೆ? ನಿನ್ನ ಆರಾಧನೆಯ ಜೀವಿತ ಯಾರ ಕೈಯಲ್ಲಿದೆ? ನಿನ್ನ ಬದುಕು ಯಾರ ಕೈಯಲ್ಲಿದೆ? ಆಲೋಚನೆ ಮಾಡು, ಆಲೋಚನೆ ಮಾಡು. ದೇವರು ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ದೇವರು ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ದೇವರು ನಿನ್ನನ್ನೇ ನೋಡಿ ಮಾತಾಡ್ತಾ ಇರೋದು. ದೇವರು ನಿನ್ನನ್ನೇ ನೋಡಿ ಹೇಳ್ತಾ ಇರುವಂಥದ್ದು. ಕಿವಿ ಉಳ್ಳವನು ಕೇಳಲೇ, ಕಿವಿ ಉಳ್ಳವನು ಗ್ರಹಿಸಲೇ. ದೇವರು ನಿನ್ನ ಹತ್ರ ಮಾತಾಡ್ತಾ ಇದ್ದಾರೆ ಸಿಸ್ಟರ್, ದೇವರು ನಿನ್ನ ಹತ್ರ ಮಾತಾಡ್ತಾ ಇದ್ದಾರೆ ಬ್ರದರ್. ಈ ಮಾತು ನಿನಗೇನೆ, ಈ ಆಲೋಚನೆ ನಿನಗೇನೆ, ಈ ವಾರ್ತೆ ನಿನಗೇನೆ, ಈ ಪ್ರವಾದನೆಯ ಶಬ್ದ ನಿನಗೇನೆ, ಈ ವಾಕ್ಯ ನಿನಗೆ.
ನಿನಗೆ 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 ಸರ್ವಶಕ್ತನಾದ ದೇವರೇ, ಇಲ್ಲಿವರೆಗೂ ನಡೆಸಿದಕ್ಕಾಗಿ ಸ್ತೋತ್ರ, ಮಾತಾಡಿದಕ್ಕಾಗಿ ಸ್ತೋತ್ರ. ಇವರ ಆತ್ಮ ನಿಮ್ಮ ಕೈಗಳಲ್ಲಿ ಒಪ್ಪಿಸಿಕೊಟ್ಟು ಜೀವಿಸಲಿ. ಏನೆಲ್ಲ ಅರಿವು ಕಳ್ಕೊಂಡಿರುವ ಅರಿವೆಲ್ಲ ಹಿಂದಿರುಗಿ ಬರಲಿ. ಯಾವುದು ಸರಿ, ಯಾವುದು ತಪ್ಪ ಅರಿವು ಉಂಟಾಗಲಿ. ಯಾರ ಕೈಯಲ್ಲಿದೆನೆಂಬ ಬೋಧ ಅವ್ರಿಗೆ ಉಂಟಾಗಲಿ, ತಿಳುವಳಿಕೆ ಉಂಟಾಗಲಿ. ಒಪ್ಪಿಸಿಕೊಟ್ಟಿದ್ದ ನೀವು ನಡೆಸ್ರಿ. ಪ್ರಾರ್ಥನೆ ಕೇಳಿದಕ್ಕೆ ಸ್ತೋತ್ರ. ನಮ್ಮನ್ನು ನಾವು ತಗ್ಗಿಸಿ ನೀವು ಹೆಚ್ಚಿಸಲ್ಪಡಬೇಕು. ಇಲ್ಲಿವರೆಗೂ ನಡೆಸಿದಕ್ಕೆ ಸ್ತೋತ್ರ. ಮಹಿಮೆ ಮಾತ್ರ ನಿಮ್ಮೊಬ್ಬರಿಗೆ. ಎಲ್ಲವನ್ನ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ, ಈ ಸಭೆಯ ಮೇಲೆ ಯೇಸು ಕ್ರಿಸ್ತನ ಬರಣದ ತನಕವಿರಲಿ.